ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಶತಕದತ್ತ ಅಕ್ಕಿ. ಏಷ್ಯಾ ಮತ್ತು ಆಫ್ರಿಕಾ ಖಂಡ ಅಂತ ನೀವು ತೆಗೆದುಕೊಳ್ಳೋದೇ ಆದರೆ ಅಕ್ಕಿ ಪ್ರಮುಖ ಆಹಾರವಾಗಿದೆ. ಭಾರತ ಅಂತ ನೀವು ವಿಶೇಷವಾಗಿ ತೆಗೆದುಕೊಳ್ಳೋದಾದರೆ ಭಾರತದಲ್ಲೂ ಕೂಡ ಅಕ್ಕಿ ಅನ್ನೋದು ಪ್ರಮುಖ ಆಹಾರ. ಆದರೆ ಈ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಕ್ಕಿಯ ಬೆಲೆ ಅನ್ನೋದು ಬಹಳಷ್ಟು ಏರಿಕೆ ಆಗ್ತಾ ಇದೆ. ಆ ಬೆಲೆ ಏರಿಕೆಯನ್ನು ನಿಯಂತ್ರಿಸಲಾಗದೆ ಕೇಂದ್ರ ಸರ್ಕಾರ 29 ರೂಪಾಯಿಗೆ ಕೆಜಿ ಅಕ್ಕಿಯನ್ನು ಕೊಡುವಂಥ ತೀರ್ಮಾನಕ್ಕೆ ಬಂದಿದೆ. ನೋಡಿ, ಭಾರತ್ ದಾಲ್ ಬಂದಿದೆ, ಈಗ ಭಾರತ್ ಅಕ್ಕಿ. ಹಾಗಾಗಿ ಅಕ್ಕಿಯ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳೇನು? ಬೆಲೆ ನಿಯಂತ್ರಣ ಸಾಧ್ಯವೇ ಇಲ್ವಾ? ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಸಂದರ್ಭದಲ್ಲಿ ಭಾರತ್ ದಾಲ್, ಭಾರತ್ ಅಕ್ಕಿ ಅಂದಾಗ ಇದೇನಾದರೂ ಚುನಾವಣಾ ಗಿಮಿಕ್ಕ? ಇದೆಲ್ಲದರ ಜೊತೆಗೆ ಮಧ್ಯಮ ವರ್ಗ ಅಥವಾ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ವರ್ಗ ಅಂದಾಗ ಪ್ರಮುಖ ಆಹಾರವಾಗಿರುವಂಥ ಅಕ್ಕಿಯ ಕೊರತೆ ಅನ್ನೋದು ದೇಶದಲ್ಲಿ ಹೆಚ್ಚಾದರೆ ಆಗುವಂಥ ದುಷ್ಪರಿಣಾಮಗಳ ಕುರಿತಂತೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ದಿನದಿಂದ ದಿನಕ್ಕೆ ಅಕ್ಕಿಯ ಬೆಲೆ ಅನ್ನೋದು ಏರಿಕೆ ಆಗ್ತಾನೆ ಇದೆ. ನೋಡಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದರೆ ತತ್ತರಿಸಿ ಹೋಗೋದು ಸಾಮಾನ್ಯ ಜನ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದ ಸಂದರ್ಭದಲ್ಲಿ ಆ ಹಣವನ್ನು ಹೊಂದಿಸುವುದಕ್ಕಾಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ದಿನದಿಂದ ದಿನಕ್ಕೆ ಅಕ್ಕಿ ಬೆಲೆ ಏರಿಕೆ ಆಗ್ತಾ ಇದೆ. ಶತಕದತ್ತ ಮುಖ ಮಾಡ್ತಾ ಇದೆ ಕೆಜಿ ಅಕ್ಕಿಯ ದರ. ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಬೆಲೆ ಏರಿಕೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಅಕ್ಕಿ ಪೂರೈಸೋದಕ್ಕೆ ಕೇಂದ್ರ ಮುಂದಾಗಿದೆ. ಹೇಗೆ? ಕೆಜಿಗೆ 29 ರೂಪಾಯಿನಂತೆ ಅಕ್ಕಿಯನ್ನು ನೀಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ನೋಡಿ, 5 ಕೆಜಿ ಹಾಗೂ 10 ಕೆಜಿ ಬ್ಯಾಗ್ನಲ್ಲಿ ಅಕ್ಕಿ ಪೂರೈಕೆ ಮಾಡುವುದಕ್ಕೆ ಕೇಂದ್ರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಅಕ್ಕಿ ದಾಸ್ತಾನು ಪ್ರಕಟಿಸುವಂತೆ ರಾಜ್ಯಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಂದರೆ ಆಯಾಯ ರಾಜ್ಯಗಳಲ್ಲಿ ನಿಮ್ಮ ಹತ್ರ ಅಕ್ಕಿ ಎಷ್ಟು ದಾಸ್ತಾನಿದೆ, ನಮಗೆ ಮಾಹಿತಿ, ಅಂಕಿಅಂಶವನ್ನು ಕೊಡಿ ಅಂತ ಹೇಳಿ ಕೇಂದ್ರ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಪ್ರತಿ ಶುಕ್ರವಾರ ಆನ್ಲೈನ್ ಪೋರ್ಟಲ್ನಲ್ಲಿ ಪ್ರಕಟಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಒಂದು ಪಕ್ಷ ಈ ಆದೇಶ ಏನಾದರೂ ಜಾರಿಗೆ ಬಂತು ಅನ್ನೋದೇ ಆದರೆ ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ಇದು ಸಹಕಾರಿಯಾಗೋದ್ರಲ್ಲಿ ಸಂಶಯ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗೃಹಿಣಿಯಾಗಿರುವಂತಹ ಸುಮಾ ಕಿರಣ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾಗಿರುವಂತಹ ನಾರಾಯಣಗೌಡರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು FKCCI ಚೇರ್ಮನ್ ಆಗಿರುವಂತಹ ಟಿ ಸಾಯಿರಾಮ್ ಪ್ರಸಾದ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅಕ್ಕಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ, ಏನು ಪ್ರಮುಖ ಕಾರಣ ತಿಳಿಸ್ಕೊಡ್ಬೋದಾ ಸಾಯಿರಾಮ್ ಸರ್? ಕ್ರಮೇಣ ಈ ಸರಿ ನಮ್ಗೆ ಮಳೆ ಕಮ್ಮಿ ಬಂದಿದೆ. ಮಳೆ ಕಮ್ಮಿ ಬಂದಿರೋದ್ರಿಂದ ತಂತಾನಾಗೆ ಅಕ್ಕಿ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತೆ ಮುಂದಿನ ನಮ್ಗೆ ಏಪ್ರಿಲ್ ನಲ್ಲಿ ಏನು ಮಳೆ ಬರ್ಬೇಕು, ಮತ್ತೆ ಹೊಸ ಒಂದು ದವಸ ಧಾನ್ಯಗಳು ಟೈಮ್ ಬರ್ಬೇಕು. ಅಲ್ಲಿವರೆಗೂ ಮಳೆ ಬಂದ್ರೆ ನಮ್ಗೆ ರೇಟ್ಗಳು ಕಮ್ಮಿ ಆಗುತ್ತೆ. ಮಳೆ ಬರ್ಲಿಲ್ಲ ಅಂದ್ರೆ ಕ್ರಮೇಣ ಈ ರೇಟ್ಗಳು ಹೀಗೆ ಇರುತ್ತೆ. ಬೆಲೆ ನಿಯಂತ್ರಣ ಅನ್ನೋದು ಸಾಧ್ಯವೇ ಇಲ್ವಾ ಸರ್? ಬೆಲೆ ನಿಯಂತ್ರಣ ಮಾಡಬಹುದು. ಈಗೀಗ ಕೇಂದ್ರ ಸರ್ಕಾರದವರು ಎಚ್ಚೆತ್ಕೊಂಡಿದ್ದಾರೆ. ಇದನ್ನ ಸುಮಾರು ಒಂದು ಎರಡು ತಿಂಗಳ ಹಿಂದೆ ಎಚ್ಚೆತ್ಕೊಂಡಿದ್ರೆ ಇಷ್ಟೊಂದು ರೇಟ್ ಜಾಸ್ತಿ ಆಗ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಈಗಾಗ್ಲೇ ಭಂಡಾರ್ ಇದೆ, ಮತ್ತೆ NCCF ಇದೆ, ಎಲ್ಲ ಕಡೆಯಿಂದ ಸ್ಟಾಕ್ಸ್ ಇದೆ. ನಾನು ಯಾವ ರೀತಿ ನಿಮ್ಗೆ ಹೇಳ್ಬೋದು ಅಂತಂದ್ರೆ, ತುರ್ತು ಪರಿಸ್ಥಿತಿಗಳಲ್ಲಿ ಒಂದು ಯುದ್ಧ ಆಗ್ಬೋದು ಅಥವಾ ಯಾವ್ದಾದ್ರು ತುರ್ತು ಪರಿಸ್ಥಿತಿಗಳಲ್ಲಿ ಬಂದಾಗ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ ಕೇಂದ್ರ ಸರ್ಕಾರದವರು. ಅದನ್ನ ಈ ತರ ರೇಟ್ಗಳು ಅಭಾವ ಬಂದಾಗ ರಿಲೀಸ್ ಮಾಡ್ಬೇಕಾಗಿತ್ತು. ಅದ್ರ ಬದಲಾಗಿ ಎಕ್ಸ್ಪೋರ್ಟ್ ಜಾಸ್ತಿ ಕೊಟ್ಟಿದ್ರು. ಈಗ ಎಕ್ಸ್ಪೋರ್ಟ್ ನ ಸ್ಟಾಪ್ ಮಾಡಿದ್ದಾರೆ. ಜೊತೆಲಿ ಅವ್ರ ಹತ್ರ ಇರುವಂತ ಅಕ್ಕಿನ ಕಮ್ಮಿ ಬೆಲೆಗೆ 29 ರೂಪಾಯಿಗೆ ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ. ಹಾಗಾಗಿ ಪದಾರ್ಥಗಳ ರೇಟ್ ತುಂಬಾ ಕಮ್ಮಿ ಆಗ್ತಾ ಇದೆ. ಇದು 2 ತಿಂಗಳ ಹಿಂದೆನೆ ತಗೊಂಡಿದ್ರೆ ಇಷ್ಟೊಂದು ಅಕ್ಕಿ ರೇಟ್ ಜಾಸ್ತಿ ಆಗ್ತಾ ಇರಲಿಲ್ಲ ಮೇಡಮ್. ಈಗ ನಾವು ಭಾರತದಾದ್ಯಂತ ಅಂತ ತಗೊಳ್ಳೋದಾದ್ರೆ ಸರ್, ಪ್ರಮುಖ ಆಹಾರ ಅಕ್ಕಿಯೇ ಆಗಿರೋದ್ರಿಂದಾಗಿ ಅಭಾವ ಎಷ್ಟಿದೆ ಸರ್? ಅಕ್ಕಿಯ ಅಭಾವ ಅಕ್ಕಿ ಅಭಾವ ಏನು ಇಲ್ಲ ಮೇಡಮ್. ಅದು ಏನಂತಂದ್ರೆ, ಈಗ ಈ ವರ್ಷ ನಮ್ಗೆ ಮಳೆ ಕೈ ಕೊಟ್ಟಿರೋದ್ರಿಂದ ಡ್ಯಾಮ್ಗಳಲ್ಲಿ ನೀರಿಲ್ಲ. ಯಾವಾಗ ನೀರಿಲ್ಲ, ಮತ್ತೆ ಇವಾಗ ಹೊಸದಾಗಿ ನಾವು ಭತ್ತ ಹಾಕ್ಬೇಕು ಅಂತಂದ್ರೆ ಆಯಾ DC-ಗಳು ಈ ಸರಿ ಭತ್ತ ಹಾಕ್ಬೇಡಿ, ನೀರ್ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ರೈತರು ಹೆದರ್ಕೊಂಡಿದ್ದಾರೆ. ಮುಂದೆ ಇನ್ನೂ 6 ತಿಂಗಳು ನಮ್ಗೆ ಇದೇ ಅಕ್ಕಿ ಇವಾಗ ಏನ್ ಸ್ಟಾಕ್ ಇಟ್ಕೊಂಡಿದ್ದಾರೆ ಅವ್ರು ಭತ್ತಗಳು ರೈತರು, ಅದನ್ನ ಇನ್ನೂ 6 ತಿಂಗಳು ಮೈಂಟೈನ್ ಮಾಡ್ಬೇಕಲ್ಲ ಅಂತ ಹೇಳೋದಕ್ಕೋಸ್ಕರ ಅವ್ರ ಹತ್ರ ಸ್ಟಾಕ್ಸ್ ಇಟ್ಕೊಂಡಿದ್ದಾರೆ. ಈಗೀಗ ಕ್ರಮೇಣವಾಗಿ ಸ್ವಲ್ಪ ರಿಲೀಸ್ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ಬೆಳೆಯ ಬೇಡಿಕೆ ಹೆಚ್ಚಾದಾಗಲ್ವಾ ಬೆಲೆ ಅನ್ನೋದು ಕೂಡ ಹೆಚ್ಚಾಗೋದು. ಆ ಆಯಾಮದಲ್ಲಿ ನೋಡೋದೇ ಆದರೆ ಈಗ ಅಭಾವ ಏನು ಅಕ್ಕಿ ಇದು ಅಷ್ಟೊಂದು ಇಲ್ಲ ಅಂದ್ರೂ ಬೆಲೆ ಏರಿಕೆ ಈ ಮಟ್ಟಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಹೇಗೆ ಸರ್? ಇದು ಹೇಗೆ ಇದನ್ನು ಬಿಡಿಸ್ತೀರಿ?
ಅದು ಡಿಮಾಂಡ್ ಅಂಡ್ ಸಪ್ಲೈ ಮೇಲೆ ಹೋಗುತ್ತೆ ಮೇಡಮ್. ಯಾವಾಗ ನಮ್ಗೆ ಪ್ರಾಡಕ್ಟ್ ಡಿಮಾಂಡ್ ಆಗ್ತಾ ಇದೆ, ಸಪ್ಲೈ ಕಮ್ಮಿ ಆಗ್ತಾ ಇದೆ, ಸಪ್ಲೈ ಕಮ್ಮಿ ಆಗಿರೋದ್ರಿಂದ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ರೈತರ ಹತ್ರ ಇರುವಂತ ಸ್ಟಾಕ್ ಅಥವಾ ಯಾರು ಸ್ಟಾಕ್ ಮಾಡಿರ್ತಾರೆ ಅವ್ರ ಹತ್ರ ಸ್ಟಾಕ್ ಇರೋದನ್ನ ರಿಲೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗೋದಿಲ್ಲ. ಯಾವಾಗ ಅದು ಹೋಲ್ಡ್ ಮಾಡ್ತಾರೆ, ಹೋಲ್ಡ್ ಮಾಡಿದಾಗ ತಾನಾಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೈಟ್ ಸರ್, ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ನಾರಾಯಣಗೌಡ್ರು, ನೀವು ತಿಳಿಸ್ಕೊಡ್ಬೇಕು, ಅಕ್ಕಿ ಬೆಲೆ ಯಾಕೆ ಈ ಮಟ್ಟಕ್ಕೆ ಹೆಚ್ಚಾಗ್ತಿದೆ? ಒಬ್ಬ ರೈತರಾಗಿ ಪ್ರಮುಖವಾಗಿ ಅಕ್ಕಿ ಬೆಲೆ ಹೆಚ್ಚಾಗೋಕ್ಕೆ ಮೂಲ ಕಾರಣ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವರಿಗೆ ಏನು ಅಂತಂದರೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಇದ್ದಕ್ಕಿದ್ದಂಗೆ ಫರ್ಟಿಲೈಸರ್ ಜಾಸ್ತಿ ಮಾಡ್ತಾರೆ, ಅಂದರೆ ರಸಗೊಬ್ಬರ. ಹೌದು. ಇದ್ದಕ್ಕಿದ್ದಂಗೆ ಪೆಸ್ಟಿಸೈಡ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಒಂದು ಇದಾಗ್ತಾ ಇದೆ ಅಂದರೆ, ಕೇಂದ್ರ ಸರ್ಕಾರ ರೈತರಿಗೆ ಯಾವತ್ತು ಡೆಲ್ಲಿಯಲ್ಲಿ ಒಂದು ಹೋರಾಟ ಮಾಡಿ 1 ವರ್ಷ ಹೋರಾಟ ಮಾಡಿದ್ರು MSP ರೇಟು ನಮಗೆ ಇದು ಮಾಡಿಲ್ಲ. ಆಗ ಏನು ಮಾಡೋದು ಅಂದರೆ ಪಂಜಾಬು, ಹರಿಯಾಣ, ಈ ಉತ್ತರ ಪ್ರದೇಶ, ಬಿಹಾರ ಈ ಕಡೆ ಎಲ್ಲ ಬೆಳೀತಕ್ಕಂಥ ಭತ್ತ ಕಡಿಮೆ ಮಾಡಿದ್ರು. ಇವತ್ತೇನಾಗಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಕೂಲಿ ಬಂದು 700-800 ರೂಪಾಯಿ ಹೋಗಿದೆ. ಹೌದು. ಒಂದು ಆಳು ಅವನು ಏನಾಗಿದೆ ಅಂದರೆ ಬೆಳಗ್ಗೆ ಸಾಯಂಕಾಲ ಕುಡಿದು ಅವನ ಕೆಲಸ ಮಾಡೋಕ್ಕಾಗಲ್ಲ. ಈ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ರೈತನ ಬದುಕನ್ನ ನಾವು ಅನ್ನೋ ಒಂದು ಸ್ಟೇಜ್ ಹೋಗ್ತಾ ಇದ್ದಾನೆ. ಕರೆಕ್ಟ್. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ. ಇವತ್ತು ಪೆಸ್ಟಿಸೈಡ್ ಇರ್ಬೋದು, ರಸಗೊಬ್ಬರ ಇರ್ಬೋದು, ಅದನ್ನೆಲ್ಲ ನಾವು ಯೂಸ್ ಮಾಡಿ ಅಕ್ಕಿ ಬೆಳೆದ ಅಂದರೆ ಈ ಪೆಸ್ಟಿಸೈಡು ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಸ ರೋಗಗಳು ಅವರೇ ಕಂಡುಹಿಡಿದು ಆ ಪೆಸ್ಟಿಸೈಡ್ ಹೊಡೆದ ತಕ್ಷಣ ಹೊಸ ರೋಗ ಬರುವಂಥ ಚಾನ್ಸಸ್ ಆಗಿದೆ. ಈಗ ನೋಡಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕೆಲವು ರೋಗಗಳು ಇರಲಿಲ್ಲ. ನಾವೆಲ್ಲ ಮೊದಲು 2 ರೂಪಾಯಿ kg BS ಪೌಡರ್ ಅಂತ ಬರ್ತಾ ಇತ್ತು, ಅದನ್ನ ನೋಡ್ಕೊಂಡು ಬೆಳೀತಾ ಇದ್ವಿ. ಇವಾಗ 1,500 2,000 ರೂಪಾಯಿ ಅರ್ಧ kg ಸುಮ್ಮನೆ ಒಂದಿಷ್ಟು ಪ್ಯಾಕೆಟ್ ಇರ್ತದೆ, ಅದ್ರಲ್ಲಿ ಹೋದ್ರೆ ರೋಗ ಹೋಗ್ಬೋದು, ಇದ್ರೆ ಇರ್ಬೋದು. ಈ ಭತ್ತಕ್ಕೆ ಬೆಂಕಿ ರೋಗ ಅಂತ ಬರುತ್ತೆ, ಮತ್ತೆ ಆ ಬೆಂಕಿ ರೋಗ ಬಂದಾಗ ಪೂರ್ತಿ ಅದು ಫೈಲೂರ್ ಆಗುತ್ತೆ. ಇವತ್ತು ಸಂಪೂರ್ಣ ಬೆಳೆ. ನನಗೆ ಮಾಹಿತಿ ಪ್ರಕಾರ ನಾನೀಗ ಬಂದು ತಿಳ್ಕೊಂಡಾಗ ದಾವಣಗೆರೆ, ರಾಣೆಬೆನ್ನೂರು ಈ ಸೈಡಲ್ಲಿ ಏನು ಮಾಡಿದ್ದಾರೆ ಅಂದರೆ ರೈತರು ಈ ಕೂಲಿ ಯಾವಾಗ ಪೆಸ್ಟಿಸೈಡು, ರಸಗೊಬ್ಬರ ಇದೆಲ್ಲ ಯಾವಾಗ ಬೆಲೆ ಜಾಸ್ತಿ ಆಯಿತು, ಸುಮ್ಮನೆ ನಾವೇನು ಬೆಳೆಯೋದು, ನಾವೇನಕ್ಕೆ ಇದು ಮಾಡೋದು ಅನ್ನೋ ಒಂದು ಆತಂಕಕ್ಕೆ ಹೋಯಿತು. ಮೊದಲೆಲ್ಲ ಏನು ಮಾಡೋದು ಅಂದರೆ 1,700-1,800 ರೂಪಾಯಿ ಕ್ವಿಂಟಲ್ ಇತ್ತು ಭತ್ತ. ಈಗ ಬಂದು 3,000 ಚಿಲ್ಲರೆ ಆಗಿದೆ. ಅದರಲ್ಲಿ ಸೋನಾ ಮಸೂರಿ ಯಾವ ಕೆಲವು ಹೊಸ ತಳಿಗಳು ಬಂದಿದ್ದಾವೆ, ಅವು ಭತ್ತ 3,500 ಗಂಟೆ ಹೋಗ್ತಾ ಇದೆ ಕ್ವಿಂಟಲ್ ಭತ್ತ. ಆ ಕ್ವಿಂಟಲ್ ಭತ್ತ ತಂದು ನಾವು ಮಿಲ್ಗೆ ಹಾಕಿದಾಗ ಹಸಿ ಭತ್ತ ಪರ್ಚೇಸ್ ಮಾಡ್ತಾರೆ ಅವರು. ಅಂದರೆ ಒಣಗಾಕಿದ್ದೇನೂ ಇಲ್ಲ, ಗದ್ದೆಯಿಂದ ಬಂದಿದ್ದು ಏನು ಬರುತ್ತೋ ಅದನ್ನೇ ಡೈರೆಕ್ಟಾಗಿ ಮಿಲ್ಗೆ ತೊಗೊಂಡೋಗ್ತಾರೆ. ಆ ಮಿಲ್ಲಲ್ಲಿ ಅವ್ರು ರೆಡಿ ಮಾಡಿದಾಗ ಏನೋ 40-45 kg ಅಕ್ಕಿ ಬರುತ್ತೆ, ನುಚ್ಚು ಒಂದು 12 kg ನುಚ್ಚು ಬರುತ್ತೆ. ಅದರಲ್ಲಿ ಮುಂದೆಗಡೆ ಕೊನೆಯದು ಮೇಲ್ಗಡೆ ಒಟ್ಟು ಅದೆಲ್ಲ ಪಾಲು ಎಲ್ಲ ಹೋಗಿ ಒಂದು 45-50 kg ಸಿಗ್ಬೋದು. ಆದರೆ ಈಗ ಅವ್ರಿಗೆ ಕರೆಂಟ್ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ, ಮಿಲ್ಲುಗಳವ್ರಿಗೂ ತಾಪತ್ರಯ, ಅವ್ರಿಗೂ ಲೇಬರ್ ತಾಪತ್ರಯ, ಪ್ರತಿಯೊಬ್ಬರಿಗೂ ಇದಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅಂದಾಗ ರೈತರಿಗೆ ನಾನು ಹೇಳೋದು ಇವತ್ತಿಷ್ಟೇ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಬೆಳೆ ಆಗಲಿ, ದ್ವಿದಳ ಧಾನ್ಯ ಆಗಲಿ, ಭತ್ತ ಆಗಲಿ, ರಾಗಿ ಆಗಲಿ, ಉರುಳಿ ಆಗಲಿ, ಹುಚ್ಚೆಳ್ಳಾಗಲಿ, ಉದ್ದಾಗಲಿ, ಹೆಸರಾಗಲಿ, ಯಾವುದೇ ಬೆಳೆ ಧಾನ್ಯ, ತೊಗರಿ, ಅವರೇ ಪ್ರತಿಯೊಂದು ನಾವು ಹೇಳೋದೇನೆಂದರೆ ಫಸ್ಟೇ ಅವರು ಇವಾಗ ನಾವೇನು ಏಪ್ರಿಲಲ್ಲಿ ನಮಗೆ ಮುಂಗಾರು ಸ್ಟಾರ್ಟ್ ಆಗ್ತದೆ. ಮುಂಗಾರಲ್ಲಿ ನಿಮ್ಮ ಭತ್ತಕ್ಕೆ 4,000 ರೂಪಾಯಿ ಕೊಡ್ತೀವಿ, ಇಂಥ ಬೆಳೆ ಬೆಳ್ಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಮುಂಗಡವಾಗಿ ನಮಗೆ ಇದು ಕೊಟ್ಬಿಟ್ರೆ ನಾವು ಎಷ್ಟು ಬೇಕೋ ಬೆಳ್ಕೊಡ್ತೀವಿ. ಇವ್ರು ಹಂಗೆ ಮಾಡಲ್ಲ, ಸುಮ್ಮನೆ ಇರ್ತಾರೆ. ನಾವೆಲ್ಲ ಬೆಳೆ ಆದಮೇಲೆ ಅರ್ಧ ನಾವು ಮಾರ್ಕೊಂಡಿರ್ತೀವಿ. ನಮ್ಮ ರೈತನ ಪರಿಸ್ಥಿತಿ ಏನು ಗೊತ್ತಾ ಮೇಡಮ್, ಈಗ ಹೆಂಡತಿ ತಾಲಿನೋ ಹೆಂಡತಿ ಮಂಗನಿ ಚೈನೋ ತೊಗೊಂಡೋಗ್ತಾನೆ, ಒಡವಿಗ್ತಾನೆ, ಏನು ಬೆಳಿಬೇಕು, ನನ್ನ ಮಗಳು ಮದುವೆ ಮಾಡಬೇಕು, ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ ಅವನ ಆಸೆ ಆಕಾಂಕ್ಷೆ ದೊಡ್ಡದಾಗಿ ಇಟ್ಕೊಂಡು ಹೋಗಿ ಗದ್ದೆ ಮಾಡ್ತಾನೆ. ಗದ್ದೆ ಕೈ ಕೊಟ್ಬಿಡ್ದು ಅಂದರೆ ಅವನು ಮಂಗಲಿ ಚೈನು ಹೋಯ್ತು, ಮಕ್ಕಳು ಎಜುಕೇಶನ್ ಹೋಯ್ತು, ಬೆಳೆನೂ ಇಲ್ಲ. ಅದೇ ಥರ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ, ಅಲ್ಪ ಸ್ವಲ್ಪ ಬಂದಿರೋದು ಏನು ಮಾಡ್ತಾರೆ ತಗೊಂಡೋಗ್ತಾರೆ. ಅವ್ರು ಯಾರೋ ಶೆಟ್ಟಿನೋ ಯಾರೋ ಇರ್ತಾರಲ್ಲ ಸಣ್ಣ ಪುಟ್ಟ ಅಂಗಡಿಗಳು, ಅವ್ರಿಗೆ ಹಾಕ್ತಾರೆ ಮಧ್ಯವರ್ತಿಗಳಿಗೆ, ಮಾರ್ಕೊಂಡು ಬಿರಿನತ್ತೇನೋ ಬರಲಿ ಅಂತ ಪರಿಸ್ಥಿತಿ ಒಂದು. ಅವ್ನು ಸ್ಟಾಕ್ ಮಾಡ್ಕೋಕ್ಕಾಗಲ್ಲ. ಈಗ ಅವರು ನಮ್ಮ ಇವ್ರು ಹೇಳ್ತಾ ಇದ್ರು ರೈತರು ಮನೆಯಲ್ಲಿ ಸ್ಟಾಕ್ ಮಡಗಿದ್ದೆ ಅಂತ. ಯಾವ ರೈತನು ಸ್ಟಾಕ್ ಮಡಗಲ್ಲ, ಗದ್ದೆಯಲ್ಲಿ ಬಂದ ತಕ್ಷಣ ಹಂಗೆ ಮಿಲ್ಲು ಹೋಗ್ತಾ ಇರ್ತದೆ. ಅದು ಏನು ಮಾಡಬೇಕು, ಕೇಂದ್ರ ಸರ್ಕಾರ ರಸಗೊಬ್ಬರಗಳು ಕಮ್ಮಿ ಮಾಡಬೇಕು, ಫರ್ಟಿಲೈಸರ್ಸ್ ಕಮ್ಮಿ ಮಾಡಬೇಕು. ಇವತ್ತು ನೋಡಿ ಫರ್ಟಿಲೈಸರ್ಸ್ ಇದು ಇದೆಯಲ್ಲ ಪೆಸ್ಟಿಸೈಡ್ ನಮ್ಗೆ 18% GST ಇದೆ. ರೈತನು ನಾನು 10,000 ರೂಪಾಯಿ ಪೆಸ್ಟಿಸೈಡ್ ತೊಗೊಂಡೆ ನಾನು ಅಂದರೆ 1,800 ರೂಪಾಯಿ ನಾನು GST ಕಟ್ಟಬೇಕು. ನೋಡಿ, ಇದು
ಯಾವ ಒಂದು ಕರ್ಮ ಹೇಳಿ? ರೈತರ ಹತ್ರ GST ಅಂದಾಗ ಸ್ವಲ್ಪ ಅಲ್ಲ, ನಾನು ಹೇಳೋದು ನೀವು GST ಬೇರೆ ಏನಕ್ಕೆಲ್ಲ ಹಾಕೊಳ್ಳಿ, ರೈತನ ಪರ್ಚೇಸ್ ಮಾಡೋ ಅಂಥದ್ದು ಪೆಸ್ಟಿಸೈಡ್ ಇರ್ಬೋದು, ರಸಗೊಬ್ಬರ ಇರ್ಬೋದು, ಏನೇ ಒಂದು ವಸ್ತು, ಈ ಟ್ಯಾಕ್ಟ್ರ್ ಬಿಡಿ ಬಾಗುಗಳು ಎಲ್ಲಕ್ಕೂ ನೀವು ಪೆಸ್ಟಿಸೈಡ್ ಹಾಕ್ಬಿಟ್ಟು ನಮಗೂ ರೇಟು ಇಲ್ಲ, ಇದು ಏನೂ ಇಲ್ಲ ಅಂದ್ರೆ ನಾವೇನು ಬೆಳಿಬೇಕು? ರೈಟ್, ವ್ಯಾಲಿಡ್ ಪಾಯಿಂಟ್ ಸರ್. ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ. ಒಬ್ಬ ಗೃಹಿಣಿಯಾಗಿ ಸುಮಾ ಅವ್ರು ಏನು ಹೇಳ್ತೀರಿ? ನಾನು ಆಗಲೇ ಹೇಳ್ತಿದ್ದೆ, ಏಷ್ಯಾ, ಆಫ್ರಿಕಾ, ಭಾರತ ನೀವು ಏನೇ ತೊಗೊಂಡ್ರು ಕೂಡ ಅತಿ ಹೆಚ್ಚು ಕನ್ಸ್ಯೂಮಿಂಗ್ ಅಂತ ಹೇಳಿದ್ರೆ ಅಕ್ಕಿ ಅಲ್ವಾ? ಸೊ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಏನು ಹೇಳೋದು ಬಯಸ್ತೀರಿ? ಏನು ಹೇಳೋದು, ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಒಂದು ಕಡೆ ನೀರು ಕಡಿಮೆ, ಮಳೆ ಇಲ್ಲ, ನೀರು ಕಡಿಮೆ, ಕಡೆ ಅಕ್ಕಿ ಬೇಳೆ ಎಲ್ಲ ಇದೆಲ್ಲ ಕಡಿಮೆ. ಮನೆಯಲ್ಲಿ ಮಾತ್ರ ಗೃಹಿಣಿ ಅನ್ನೋಳು ಎಲ್ಲ ಮಾಡಿಕೊಡ್ಬೇಕು, ಬ್ಯಾಲೆನ್ಸ್. ಅದು ಯಾರಿಗೂ ಗೊತ್ತಾಗಲ್ಲ. ಇವಾಗ ಇಲ್ಲಿ ಕರ್ನಾಟಕ ನಮ್ಮ ಒಂದು ಸ್ಟೇಟಲ್ಲಿ ತೊಗೊಂಡ್ರೇನೆ ಬೆಳಗ್ಗೆದ್ದಾಗಲಿನ ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆ ಬಾತ್, ಬರೀ ರೈಸ್ಗೆ ಇದು. ಇವಾಗ ಕೊನೆಗೆ ಮಿಲ್ಲೆಟ್ಸ್ಗೆ, ಆ ಮಿಲ್ಲೆಟ್ಸ್ ಇಸ್ ಆಲ್ಸೋ ನಥಿಂಗ್ ಬಟ್ ಇದೇ ಒಂದು ಎಲ್ಲಾನು ಈ ತರ. ಬಟ್ ನಮ್ಗೇನು ಸಂಪಾದನೆ ಜಾಸ್ತಿ ಆಗತ್ತಾ? ಇಲ್ಲ. ರೈತರ ಕಡೆ ಹೋದ್ರೆ ಅವ್ರ ಪಾಪ ಅವ್ರ ಕಷ್ಟ ಅವರೇ ಹೇಳ್ತಾರೆ. ಸೊ ಈ ಮಧ್ಯ ಈ ಸ್ಟಾಕ್ ಪೈಲಿಂಗ್ ಅಂತ ಮಾಡ್ತಾ ಇರೋದೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅದು ಗೊತ್ತಿಲ್ಲ. ಸೊ ಐ ಥಿಂಕ್ ಸೊ ಗೌರ್ಮೆಂಟ್ ಶುಡ್ ಇಂಟರ್ವ್ಯೂನ್. ಇಲ್ಲಾಂದ್ರೆ ಕೊನೆಗೆ ನಾವು ಈ ಹಸು ಕರುಗಳ ಥರ ನಾವು ಹುಲ್ ಮೇಯ್ಕೊಂಡು ನಾವಿರ್ಬೇಕಾಗತ್ತೋ ಏನು. ಇವಾಗ ರೈತರು ಹೇಳ್ದಂಗೆ ಅವ್ರಿಗೆ ಎಷ್ಟಾಗತ್ತೋ ಅಷ್ಟು ಅವ್ರ ಹ್ಯಾಂಡ್ ಟು ಮೌತ್ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಳ್ತಾ ಇದ್ರೆ ನಾವು ಮನೆಗಳಲ್ಲಿ ಹೌದೌದಲ್ಲ, ಈಗ ಹಂಗಿದೆ ಪರಿಸ್ಥಿತಿ. ಈಗ ಬಂದೇ ಬಿಟ್ಟಿದೆ. ರೈತರ ಮಕ್ಕಳು ಈಗ ನಾವೆಲ್ಲ ನನ್ನ ಮಕ್ಕಳು ದೊಡ್ಡದು ಅದಾಗಬೇಕು ಇದಾಗಬೇಕು ಹಂಗಾಗ್ಬೇಕು ಅಂದ್ರೆ ಇವತ್ತು ರೈತರಿಗೆ ಅನ್ಸಿದೆ ನನ್ನ ಮಗ ರೈತ ಆಗದೆ ಬೇಡ ಅಂತ ಬಂದ್ಬಿಟ್ಟಿದೆ. ಅರ್ಬನೈಸೇಷನ್ ಈ ತರ ಜಾಸ್ತಿ ಆಗ್ತಾ ಇದ್ರೆ ವೇರ್ ಆರ್ ವಿ ಬ್ಯಾಲೆನ್ಸಿಂಗ್ ದ ಲೈಫ್? ಸೊ ಈ ಒಂದು ಪಿರಮಿಡ್ ಅಂತ ನಾವೇನು ಹೇಳ್ತಾ ಇದ್ವಿ, ಸರ್ವೈವಲ್ ಪಿರಮಿಡ್, ಫುಡ್ ಪಿರಮಿಡ್, ಯಾವುದು ಬ್ಯಾಲೆನ್ಸ್ ಆಗ್ತಾ ಇಲ್ಲ ಇವಾಗ. ಆ ಕಡೆ ಒಂದ್ ಕಡೆ ಡಾಕ್ಟರ್ಗಳು ನೋಡಿದ್ರೆ ಕಾಯಿಲೆ ಕಸಾಲೆಗಳು ಬರ್ತಾ ಇರೋದು ಬಿಕಾಸ್ ಯು ನಾಟ್ ಹ್ಯಾವಿಂಗ್ ಪ್ರಾಪರ್ ನ್ಯೂಟ್ರಿಷಿಯಸ್ ಫುಡ್ಡೇ ಇಲ್ಲದೆ ಇದ್ದಾಗ ಏನು. ಇವಾಗ 1 kg ಅಕ್ಕಿ 100 ರೂಪಾಯಿ ಆದ್ರೆ ಬೇಳೆ ಬಂದು 200 ಪ್ಲಸ್ ಇದೆ, ಬೆಳ್ಳುಳ್ಳಿ ತಗೊಳ್ಳಿ ಇಟ್ಸ್ 400 ಪ್ಲಸ್ ಇದೆ. ಏನ್ ಹಾಕೊಂಡು ಮಾಡ್ಬೇಕು? ಹೋಗ್ಲಿ, ಏನೋ ನೀರ್ ಸಾರು ಮಾಡೋಣ ಅಂದ್ರೆ ನೀರ್ಗೂ ಸ್ಕೇರ್ಸಿಟಿ. ಸೊ ಏನ್ ಮಾಡ್ಬೇಕು? ಗಾಳಿ ಕುಡ್ಕೊಂಡಿರೋಣ ಅಂದ್ರೆ ಅದು ಪಲ್ಯೂಟೆಡ್. ಸೊ ಎಲ್ಗ್ ಹೋಗ್ಬೇಕು ಅಂತ ಗೊತ್ತಿಲ್ವಾ? ನಿಜ ಅಲ್ಲ, ವಿಚ್ ಇಸ್ ವೆರಿ ವ್ಯಾಲಿಡ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಸಿರಿವಂತರ ಹೇಗೋ ಬದುಕೊಂಡ್ಬಿಡ್ತಾರೆ, ಮಧ್ಯಮ ವರ್ಗನೂ ಓಕೆ ಸಸ್ಟೈನ್ ಆಗ್ತಾರೆ, ಮಧ್ಯಮ ವರ್ಗದವ್ರಿಗೂ ಅಷ್ಟೇ ಹೊಡ್ತಾ ಬೀಳ್ತಾರೆ. ಯಾಕಂದ್ರೆ ಈಗ ಬಿಲೋ ಪವರ್ಟಿ ಅವ್ರಿಗೆ ತುಂಬಾ ಪ್ರಿವಿಲೇಜಸ್ ಇದೆ, ಈ ಫ್ರೀ ಸಿಗತ್ತೆ, ಎಲ್ಲ ಸಿಗತ್ತೆ. ಸೊ ಈ ನಾವು ಮಿಡಲ್ ಕ್ಲಾಸ್ ಇದೀವಿ, ಅದ್ರಲ್ಲೂ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಏನ್ ಬರುತ್ತೋ ಅವ್ರಿಗೊಂದು ಈಗೋನು ಹರ್ಟ್ ಆಗತ್ತೆ. ನಾವೇನಾದ್ರೂ ನಮ್ಗೇನು ಇಲ್ವೂ ಇಲ್ಲ, ಬಟ್ ಕೇಳಕ್ ಹೋದ್ರೆ ಆತರ ಪ್ರಿವಿಲೇಜಸ್ಸು ಇಲ್ಲ, ಕೆಳಗಿಳಿಯಕ್ಕಾಗಲ್ಲ, ಮೇಲ್ ಹತ್ತಕ್ಕಾಗಲ್ಲ. ತ್ರಿಶಂಕು ಸ್ವರ್ಗದಲ್ಲಿರೋದು ಮಿಡಲ್ ಕ್ಲಾಸ್ ಅವರೇ. ಇಟ್ಸ್ ಎ ವೆರಿ ಬ್ಯಾಡ್ ಸ್ಟೇಟ್ ಆಫ್ ಅಫೇರ್. ಇವಾಗ ನಾವು ಯಾವ ಸರ್ಕಾರ ಅಂತ ಹೇಳೋದು ಬೇಡ, ಆಸ್ ಎ ಹ್ಯೂಮನ್ ಬೇಯಿಂಗ್. ಅಲ್ಲ, ಅಟ್ಲೀಸ್ಟ್ ಐ ಗಾಟ್ ಯುವರ್ ಪಾಯಿಂಟ್. ಈಗ ಇದೆಲ್ಲ ಜಾಸ್ತಿ ಆಗ್ತದೆ, ಹಂಗಂತ ಸ್ಯಾಲ್ರಿ ಏನಾದ್ರು ಜಾಸ್ತಿ ಆಗಿದೆ, ಸಂಬಳ ಚೆನ್ನಾಗಿ ಸಿಗ್ತಿದ್ಯಾ, ಏನಾದ್ರು ಇನ್ಕ್ರೀಸ್ ಆಗಿದ್ಯಾ? ನಮ್ಗೇನು ಸ್ಕೂಲ್ ಫೀಸ್ಗಳು ನಮಗೂ ಏನು ಕಡಿಮೆ ಆಗ್ತಾ ಇದೆಯಾ? ಮಕ್ಕಳದು ಭವಿಷ್ಯದ ಅದು ನಾವು ನೋಡ್ಬೇಕು. ಬಟ್ ಏನಂತಾರೆ, ನಿಮ್ಮಂತವ್ರೆ ಕೊಡದೇ ಇದ್ರೆ ಹೆಂಗೆ ಅಂತಾರೆ. ಸೊ ಗೌರ್ಮೆಂಟ್ ಯಾವ್ದಾವ್ದು ಫೆಸಿಲಿಟೀಸ್ ಇದೆಯೋ ಅದು ಪಾವರ್ಟಿ ಲೈನ್ ಅವ್ರು ತಗೊಳ್ತಾರೆ. ರಿಚ್ ಆಲ್ವೇಸ್ ದರ್ ದ ರಿಚ್. ಓಷನ್ಗೆ ತಗೊಂಡು 1 ಗ್ಲಾಸ್ ನೀರು ಸುರಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ? ಅವ್ರು ದೇ ಆಲ್ವೇಸ್ ಆ ಥರ. ಮಿಡಲ್ ಕ್ಲಾಸ್ ಅವ್ರು ಎಲ್ಲ ಹೋಗ್ಬೇಕು, ಯಾವ ಪ್ರಿವಿಲೇಜ್ ಇಲ್ಲ, ಎಂಥದ್ದು ಇಲ್ಲ. ನಮಗೆ ಸರ್ವೈವ್ ಆದ್ರೆ ಸಾಕು ಅನ್ಸ್ಬಿಟ್ಟಿದೆ. ನೈಸ್, ವೆರಿ ನೈಸ್. ಸಾಯಿರಾಮ್ ಸರ್, ನೀವು ತಿಳಿಸ್ಕೊಡ್ಬೇಕು, ಬೆಲೆ ನಿಯಂತ್ರಣ ಅನ್ನೋದನ್ನ ಯಾವ ಸಂದರ್ಭದಲ್ಲಿ ಆಕ್ಚುಲಿ ಮಾಡಬೇಕಾಗತ್ತೆ ಅಂತ. ಈಗ ಬೆಲೆ ನಿಯಂತ್ರಣ ಸದ್ಯಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಈಗ ಬಂದ್ಬಿಟ್ಟಿದೆ. ಈಗ ನೀವಾಗಲೇ ಹೇಳ್ತಿದ್ರಿ 2 ತಿಂಗಳು ಬಿಫೋರ್ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಅಂತ. ಯಾಕೆ ಎಕ್ಸ್ಪರ್ಟ್ಸಿಗೆ ಆ ಮಾಹಿತಿ ಹೋಗೋದಿಲ್ವಾ? ಯಾಕೆ ಆ ಟೈಮಲ್ಲಿ ಡಿಸಿಷನ್ನ ತಗೊಳ್ಳಲ್ಲ? ಎಲ್ಲಿ ಫೇಲ್ ಆಗ್ತಾರೆ ಹಂಗಾದ್ರೆ ಅಂತ? ಕೇಂದ್ರ ಸರ್ಕಾರದಲ್ಲಿ ನಮ್ಮಲ್ಲಿ ಏನು ಅಂತಂದ್ರೆ, ಈಗ ಏನು ಸ್ಟಾಕ್ ಇದೆ ನಮ್ಮಲ್ಲಿ, ಯಾವ ಸ್ಟಾಕ್ ಇದೆ ಅನ್ನೋದು ಈಗಾಗ್ಲೂ ಪರ್ಟಿಕ್ಯುಲರ್ ಆಗಿ ಇಲ್ಲ. ಮೊದ್ಲಾದ್ರೆ ನಮ್ಗೆ ಫುಡ್ ಲೈಸೆನ್ಸ್ ಅಂತ ಇತ್ತು, ಆ ಡಿಪಾರ್ಟ್ಮೆಂಟ್ ನವರು ಪ್ರತಿ ತಿಂಗಳು ನಮ್ಮಲ್ಲಿ ಏನ್ ಸ್ಟಾಕ್ ಇದೆ, ದವಸ ಧಾನ್ಯಗಳು ಎಷ್ಟಿದೆ, ಯಾವ ಪರಿಣಾಮದಲ್ಲಿದೆ, ಮತ್ತೆ ಏನು ಎಷ್ಟು ಮುಂದೆ ಎಷ್ಟು ಕ್ರಾಪ್ ಬರುತ್ತೆ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ತಗೊಳ್ತಾ ಇದ್ರು. ಈಗ ಆ ಸ್ಟ್ಯಾಟಿಸ್ಟಿಕ್ಸ್ ಆಲ್ ಇಂಡಿಯಾ ನಲ್ಲಿ ತೆಗೆದ್ಬಿಟ್ಟಿದ್ದಾರೆ. ಆಗ ತೆಗ್ದಿರೋದ್ರಿಂದ ನಮ್ಮಲ್ಲಿ ಎಲ್ಲೆಲ್ಲಿ ದಾಸ್ತಾನುಗಳು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಂದು ಈ ಎಕ್ಸ್ಪೋರ್ಟ್ ನಿಯಮಗಳೇನಿದೆ, ಎಕ್ಸ್ಪೋರ್ಟ್ ನಿಯಮದಲ್ಲಿ ಏನ್ ಪ್ರಮಾಣದಲ್ಲಿ ನಮ್ಗೆ ಈ ಸರಿ ಭತ್ತ ಬಂದಿದೆ ಅಥವಾ ಅಕ್ಕಿ ಬಂದಿದೆ, ದವಸ ಧಾನ್ಯಗಳು ಯಾವ್ದು ಬಂದಿದೆ, ಯಾವ್ದನ್ನ ಎಷ್ಟು ಪ್ರಮಾಣವಾಗಿ ನಾವು
ಎಕ್ಸ್ಪೋರ್ಟ್ ನ ಮಾಡಬಹುದು ಅಂತ ಮೊದಲೇ ತಿಳ್ಕೊಂಡ್ರೆ ಈ ತರ ಒಂದು ಪ್ರಾಬ್ಲಮ್ಗಳು ಬರೋದಿಲ್ಲ. ಈಗಾಗಲೇ ನೋಡಿ ಎಕ್ಸ್ಪೋರ್ಟ್ ನ ಕೊಟ್ಟಿದ್ರು, ಸಡನ್ ಆಗಿ ಬ್ಯಾನ್ ಮಾಡಿದ್ರು. ಸುಮಾರು ಜನ ಈಗ ಎಕ್ಸ್ಪೋರ್ಟ್ ಮಾಡಿರೋರು ಮತ್ತೆ ಅವರಿಂದ LC ತಗೊಂಡಿರೋರು ಮತ್ತೆ ಅಲ್ಲಿಗೆ ಸಪ್ಲೈ ಮಾಡಕ್ಕಾಗದೆ ಮಧ್ಯದಲ್ಲಿ ದಾರಿನಲ್ಲಿ ನಿಂತ್ಕೊಂಡಿದೆ, ಈಗ ಏಕಾಏಕಿ ಕ್ಯಾನ್ಸಲ್ ಮಾಡ್ಬಿಟ್ರು. ಅವ್ರಿಗೆಲ್ಲ ಸಿಕ್ಕಾಬಿಡೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಈ ತರ ಆಗ್ಬಾರ್ದು. ಮೊದ್ಲೇನೆ ಎಚ್ಚರಿಕೆ ತಗೊಂಡು ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ಬೇಕಾ ಮಾಡಬಾರ್ದಾ, ಅಥವಾ ಮುಂದೆ 3 ತಿಂಗಳಿಗೆ 4 ತಿಂಗಳಿಗೆ ನಮ್ಮಲ್ಲಿ ಅಭಾವ ಬರುವಂತ ಪರಿಸ್ಥಿತಿ ಇದೆಯಾ ಅಂತ ಒಂದು ಎಕ್ಸ್ಪರ್ಟ್ಸ್ ಗಳು ಕೇಂದ್ರ ಸರ್ಕಾರದವರು ಅದನ್ನ ಮಾಡಿದ್ರೆ ಈ ತರ ಒಂದು ಪ್ರಾಬ್ಲಮ್ಗಳು ಬರೋದಿಲ್ಲ ಮೇಡಮ್. ಓಕೆ, ಜನರಿಗೆ ಈಗೇನಾದ್ರೂ ಅನುಕೂಲ ಮಾಡಿಕೊಡಬಹುದು ಕೇಂದ್ರ ಸರ್ಕಾರ ಅಂದ್ರೆ ಹೇಗೆ ಅಂತ ನಿಮ್ಮ ಸಲಹೆ ಸರ್? ಈಗಾಗಲೇ 29 ರೂಪಾಯಿ ಅಕ್ಕಿ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಯಾವ್ದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಇನ್ನೂ ಖಾತ್ರಿ ಆಗಿಲ್ಲ. ಎಲೆಕ್ಷನ್ ಗಿಮಿಕ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಸಡನ್ ಆಗಿ 29 ರೂಪಾಯಿ 79 ರೂಪಾಯಿ ನಡೀತಿರೋ ಅಕ್ಕಿನ 29 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಅದು ಬಹಳ ಜನಕ್ಕೆ ತೊಂದ್ರೆನೂ ಆಗುತ್ತೆ. ಮತ್ತೆ ಏಕಾಏಕಿ ಭತ್ತಗಳ ರೇಟ್ಗಳು ಸಡನ್ ಆಗಿ ಡೌನ್ ಆಗುತ್ತೆ, ರೈತರುಗಳಿಗೂ ತುಂಬಾ ತೊಂದರೆ ಆಗುತ್ತೆ, ಮತ್ತೆ ಮಿಲ್ಲರ್ಸ್ ಗಳಿಗೆ ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಇದನ್ನ ಮೊದ್ಲೇ ನಮ್ಗೆ 29 ರೂಪಾಯಿ 30 ರೂಪಾಯಿಗೆ ನಾವು ಅಕ್ಕಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ತಗೊಳ್ಳೋ ದಾಸ್ತಾನುಗಳನ್ನು ಎಲ್ಲರೂ ಕಮ್ಮಿನೇ ಇಟ್ಕೊಳ್ತಾ ಇದ್ರು. ಈ ತರ ಹಾಕ್ತಾ ಇರ್ಲಿಲ್ಲ ಅಂತ ನನ್ನ ಒಂದಿದು. ಮತ್ತೆ ಕೇಂದ್ರಕ್ಕೆ ನನ್ನ ಒಂದು ಸಲಹೆ ಏನು ಅಂತಂದ್ರೆ, ಪ್ರತಿ ಸರಿನು ಈ 6 ತಿಂಗಳಿಗೆ ಏನ್ ಕ್ರಾಪ್ ಬರುತ್ತೆ ಅಂತ ಒಂದು ಅಂದಾಜ್ನಲ್ಲಿ ಗೊತ್ತಾಗುತ್ತೆ. ಎಷ್ಟು ಲಕ್ಷ ಮೆಟ್ರಿಕ್ ಟನ್ ಕಮ್ಮಿ ಆಗ್ಬೋದು, ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ ತಜ್ಞರಿಗೆ ಗೊತ್ತಿರುತ್ತೆ. ಅದನ್ನ ನೋಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕೊಡುವಂತದ್ದು ಮತ್ತೆ ಎಕ್ಸ್ಪೋರ್ಟ್ ನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ಅವ್ರು ಮಾಡಿದ್ರೆ ಈ ರೀತಿ ಒಂದು ಅಭಾವ ಸೃಷ್ಟಿ ಆಗೋದಿಲ್ಲ. ಸರ್, ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ದಾಸ್ತಾನು ಇಟ್ಕೊಳ್ಳೋದು ಯಾರು ಮಾಡ್ತಾ ಇರ್ಲಿಲ್ಲ ಅಂತ. ರೈತರು ದಾಸ್ತಾನು ಇಟ್ಕೊಂಡಿದ್ದಾರೆ ಅಂತ ಆಯಾ ರಾಜ್ಯಗಳು ಇಟ್ಕೊಂಡಿದ್ದಾವೆ ಅಂತ ಅದನ್ನ ಸ್ವಲ್ಪ ಬ್ರೀಫ್ ಮಾಡಬಹುದು? ಇಲ್ಲ, ರೈತರಿಗೆ ದಾಸ್ತಾನು ಇಟ್ಕೊಳ್ಳಿಕ್ಕೆ ಮತ್ತೆ ಅವ್ರಿಗೆ ಯಾವ ರಿಸ್ಟ್ರಿಕ್ಷನ್ ಮೊದ್ಲಿಂದಾನು ಇಲ್ಲ ಮೇಡಮ್. ನಮ್ಮ ಭಾರತ ಸರ್ಕಾರದಲ್ಲಿ ರೈತರು ಯಾವಾಗ ಎಷ್ಟು ಸ್ಟಾಕ್ ಬೇಕಾದ್ರೂ ಇಟ್ಕೊಳ್ಬಹುದು, ಅವ್ರ ಇಷ್ಟ ಎಲ್ಲಿ ಬೇಕಾದ್ರೂ ಮಾರ್ಕೊಳ್ಬಹುದು ಅನ್ನೋ ಒಂದು ಕಾನೂನು ಇದೆ. ಅದರಿಂದ ಏನು ತೊಂದರೆ ಇಲ್ಲ. ಯಾಕೆಂದ್ರೆ 4 ಕಾಸು ಬಂದ್ರೆ ಅಟ್ಲೀಸ್ಟ್ ರೈತರಿಗಾದ್ರೂ ಬರ್ಬೇಕು. ಇದೇನಾಗಿದೆ ಅಂದ್ರೆ ಅಭಾವ ಸೃಷ್ಟಿ ಆಗ್ತಿರೋದ್ರಿಂದ ಆತಗೆ ರೈತರಿಗೂ ಸರಿಯಾಗಿ ಪ್ರಮಾಣವಾಗಿ ರೇಟ್ ಸಿಗೋದಿಲ್ಲ, ಇಲ್ಲಿ ವ್ಯಾಪಾರ ಮಾಡೋರ್ಗು ರೇಟ್ ಸಿಗೋದಿಲ್ಲ. ಈ ತರ ಆಗಿ ಅಭಾವ ಸೃಷ್ಟಿ ಆಗ್ತಾ ಇದೆ. ಈಗ ಅಕ್ಕಿ ದಾಸ್ತಾನನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ ರಾಜ್ಯದ ಸರ್ಕಾರಗಳಿಗೆ, ಆಯಾಯ ರಾಜ್ಯಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಸೊ 29 ರೂಪಾಯಿಗೆ ಅಕ್ಕಿ ಕೊಡ್ತಾರೆ ಅನ್ನೋದಾದ್ರೆ ಆಯಾಯ ರಾಜ್ಯಗಳಿಗೆ ಕನ್ವೆ ಮಾಡ್ತಾರ, ಯು ಹ್ಯಾವ್ ಟು ಸೆಲ್ ದ ಅಕ್ಕಿ ಫಾರ್ 29 ರೂಪೀಸ್ ಅಂತ. ಹೆಂಗೆ ಸರ್ ಅದು? ಮೇಡಮ್, ಈಗ ಅವರು ನಮಗೂ ಇನ್ನೂ ನೋಟಿಫಿಕೇಶನ್ ಇವಾಗ ಬಂದಿದೆ. ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡಿದೀವಿ. ಪ್ರತಿ ವಾರ ನಾವು ಏನ್ ದಾಸ್ತಾನ್ ಇದೆ ಅದರದ್ದು ಲಿಮಿಟ್ಸ್ ನಮ್ಮ ಹತ್ರ ಏನ್ ಸ್ಟಾಕ್ ಇದೆ ಅನ್ನೋದನ್ನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಯಾವ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಬಂದು ಈ ಸ್ಟಾಕ್ ಕೊಡ್ಬೇಕು ಅಂತ ಏನು ಕೇಳಿಲ್ಲ. ನಾಳೆ ದಿವಸ ಕೇಳಿದಾಗ ನಾವೆಲ್ಲರೂ ಕೊಡ್ಲಿಕ್ಕೆ ರೆಡಿ ಇದೀವಿ ಮೇಡಮ್. ಎಲ್ಲಾ ಮರ್ಚೆಂಟ್ಸ್ ಆಗ್ಲಿ, ಟ್ರೇಡರ್ಸ್ ಆಗ್ಲಿ, ಎಲ್ಲರೂ ಅವ್ರ ಹತ್ರ ಏನ್ ಸ್ಟಾಕ್ಸ್ ಇದೆ ಅದನ್ನ ಕೊಡ್ತಾ ಇದ್ದಾರೆ. ಈಗ ಈ ಸ್ಟಾಕ್ಸ್ ಗಳು ನಾವ್ ಏನ್ ಕೊಡ್ತೀವಿ, ಈಗ ಅವರು ಭಾರತದಲ್ಲಿ ಎಷ್ಟು ಪ್ರಮಾಣ ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಹೇಳಿ ಅವರು ತಿಳ್ಕೊಳ್ಳಿಕ್ಕೋಸ್ಕರ ಈ ರೀತಿ ಒಂದು ದಾಸ್ತಾನುಗಳ ಮಟ್ಟನ ಕೇಳ್ತಾ ಇದ್ದಾರೆ. ಒಂದ್ ಪಕ್ಷ 29 ರೂಪೀಸ್ಗೆ ಈಗ ಆಲ್ರೆಡಿ ಕೊಡ್ತಿದ್ದಾರೆ ಸರ್, ನೆಕ್ಸ್ಟ್ ಕೊಡ್ಬೇಕಾ ಹೆಂಗದು ಸರ್? 29 ರೂಪೀಸ್ಗೆ ಅಕ್ಕಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಕಡಲೆಬೇಳೆ ಮತ್ತೆ ತೊಗರಿ ಬೇಳೆ ಎಲ್ಲ ಕೊಡ್ತಾ ಇದ್ದಾರೆ. ಇನ್ನು ಅಕ್ಕಿ ನಮ್ ಗಮನಕ್ಕೆ ಬಂದಿಲ್ಲ 29 ರೂಪಾಯಿಗೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ. ಮಾಡಿರ್ಬೋದು ಭವಿಷ್ಯ, ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ರೈಟ್ ಸರ್, ಮಾತಾಡ್ತೀನಿ ಹಂಗೆ ಸಂಪರ್ಕದಲ್ಲಿರಿ ಸರ್. ಅದ್ರಲ್ಲಿ ಒಂದು 2 ಪಾಯಿಂಟ್ಸ್ ಒಂದೊಂದಾಗಿ ನಿಮ್ಮನ್ನು ಕೇಳ್ತಾ ಹೋಗ್ತೀನಿ. ನಾರಾಯಣ್ ಸರ್, ಅಕ್ಕಿ ದಾಸ್ತಾನನ್ನ ರೈತರು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ, ಅಕ್ಕಿ ದಾಸ್ತಾನು ರೈತರು ಮಾಡ್ಕೊಬೇಕು ಅಂದ್ರೆ ಯಾರಷ್ಟು ದುಡ್ಡು ಹಣಕಾಸಿನಲ್ಲಿ ಚೆನ್ನಾಗಿರ್ತಾರೆ, ಸ್ಟ್ರಾಂಗ್ ಆಗಿದ್ರೆ ಬಿಡು ಮಾರಾಣ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಇಟ್ಕೊಂತಾರೆ. ಬೇರೆ ಯಾರು ಇಟ್ಕೊಳಕ್ಕಾಗಲ್ಲ. ಆಮೇಲೆ ಒಂದು ಸಾಮಾನ್ಯ ರೈತರ ಕೈಲಿ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಆಗ್ಲೇ ನಮ್ಮ ಮೇಡಮ್ ಅವ್ರ ಗೃಹಿಣಿಯರ್ನ ಕೇಳಿದ್ರೆ ಏನು ಕೇಳಿದ್ರೆ ಅಂತಂದರೆ, ಪ್ಯೂರ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ. ಈಗ ನಾನು ಮಧ್ಯಮ ವರ್ಗದ ಕುಟುಂಬ, ನಂದು ಇವ್ ಮೇಡಮ್ ಅವ್ರದ್ದು ಮಧ್ಯಮ ವರ್ಗದ ಕುಟುಂಬ. ನಾವು ಕೂಲಿಗೆ ಹೋಗೋಕ್ಕಾಗಲ್ಲ. ಈ ಕೂಲಿಗೆ ಹೋಗೋ ಜನ ಏನಾಗ್ತದೆ ಅಂದರೆ, ಬೆಳಗಿಂದ ಸಂಜೆಗೆ ಹೋಗ್ಬಿಟ್ಟು 500 ರೂಪಾಯಿ ಕೂಲಿ ತಗೊಂತಾನೆ, 100 ರೂಪಾಯಿ 1 kg ಅಕ್ಕಿ ತಗೊಂತಾನೆ, 100 ರೂಪಾಯಿ ಎಣ್ಣೆ ಹೊಡ್ಕೊಂತಾನೆ, ಆರಾಮ ಮನೆಗೆ ಇರ್ತಾನೆ 300 ರೂಪಾಯಿ ತಗೊಂಡು. ಆದರೆ ನಾವು ಕೂಲಿಗೆ ಹೋಗೋಕ್ಕಾಗಲ್ಲ. ನಾವು ಬೆಳಿಬೇಕು ಅಂತೇಳಿ ನಮ್ಮ ಹೆಂಡತಿ ಮೈ ಮೇಲೆ ಒಡವೆ ಎಲ್ಲ ತಗೊಂಡೋಗಿ ಇಡ್ತೀವಿ, ಅವ್ರು ಕೂಲಿ ಕೊಡ್ತೀವಿ. ಆದರೆ ಬಂದರೆ ಬಂತು, ಬಿಟ್ಟರೆ ಬಿಡ್ತು. ಆದರೆ ಪೂರ್ತಿ ನಾವು ಹಾಳಾಗಿ ಹೋಗೋದು ಯಾರು ಅಂದರೆ ಮಧ್ಯಮ ವರ್ಗದ ಅವರು. ಅಂದರೆ ಫುಲ್ ಶ್ರೀಮಂತರು ಏನೂ ಆಗಲ್ಲ ಮೇಡಮ್, ಫುಲ್ ಬಡವರು ಏನಾಗಲ್ಲ. ಏನಂತಂದ್ರೆ ಅವರು ಕೂಲಿ ಮಾಡೋದುಂಟು, ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ, ಇವತ್ತು ಏನೋ ಒಂದು ಕೆಲವು ಬಂದಿದ್ದಾವೆ ಬಿಟ್ಟಿ ಭಾಗ್ಯಗಳು, ಅದಕ್ಕೆಲ್ಲ ಅವ್ರಿಗೆ ಸಿಗೋದು. ಈಗ ನಮಗೆಲ್ಲ ಇರೋದು APL ಕಾರ್ಡು, ನಮ್ದೇನು ಇಲ್ಲ. ಆಮೇಲೆ ಇನ್ನೊಂದು ವಿಷಯ ನಾನು ಇವತ್ತು ನಿಮ್ಗೆ ಹೇಳ್ಬೇಕು ಅಂತಿದ್ದೀನಿ. ಈ ದೊಡ್ಡ ರೈತರು ರಾಗಿ ಬೆಳೆದ್ರೆ ರಾಗಿನ ಗೌರ್ಮೆಂಟ್ ಪರ್ಚೇಸ್ ಮಾಡಲ್ಲ. ನೋಡಿ ಇಲ್ಲಿದೆ
ಇಲ್ಲಿ ಪಾಯಿಂಟ್. ರೈತರು ಟ್ಯಾಕ್ಸ್ ಕಟ್ತಾರ ಸರ್? ನಂಗೊಂದು ಕ್ಲಾರಿಟಿ ಕೊಡ್ಬೇಕು. ಟ್ಯಾಕ್ಸ್ ಕಟ್ತಾರ ರೈತರು? ಹೌದು ಕಟ್ತೀವಿ ನಾವು. GST ಯಾಕೆ ಕಟ್ಟಲ್ಲ? ಈಗ ನಾನು ಹೇಳೋದಲ್ಲ, ಪೆಟಿಜರ್ಸ್ ತಗೊಂಡ್ರೆ GST ಕಟ್ತೀವಿ ಅಂತ. ಟ್ರ್ಯಾಕ್ಟರ್ ಉಳಾಕ ಒಂದು ಸಾಮಾನು ತಗೊಂಡ್ರೆ GST ಕಟ್ತೀವಿ, ಒಂದು ನೇಗಲು ಗುಳ ತಗೊಂಡ್ರೆ GST ಕಟ್ತೀವಿ, ಪ್ರತಿಯೊಂದಕ್ಕೂ GST ಕಟ್ತೀವಲ್ಲ ನಾವು. ಆ GST ಯಾವ್ದದು? ಟ್ಯಾಕ್ಸ್ ಅಲ್ವಾ? ಹೌದು ಹೌದು, ಕರೆಕ್ಟ್. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ ಮೇಡಮ್, ಪ್ರತ್ಯಕ್ಷ ಅಥವಾ ಪರೋಕ್ಷ ಒಟ್ಟು ಪರೋಕ್ಷ. ಕಟ್ಟೆ. ಆದ್ರೆ ದೇಶಕ್ಕೆ ಅನ್ನ ಹಾಕೋರು ನಾವು, ಹೌದು. ನಾವೇ ಬೆಳೆದ ಬಿಟ್ಬಿಟ್ರೆ ಏನಾಗ್ತಾರೆ ನೋಡಿ ಈ ಪರಿಸ್ಥಿತಿ. ಇದಕ್ಕೆಲ್ಲ ಮೂಲ ಕಾರಣ ಏನ್ ಗೊತ್ತಾ? 2ನೇ ವರ್ಷದಲ್ಲಿ ಮೋದಿ ಒಂದು ಕಾನೂನು ತಂದ್ರು, ರೈತರಿಗೆ ಡಬಲ್ ಬೆನಿಫಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ ಕಾನೂನಲ್ಲಿ ಏನ್ ಮಾಡಿದ್ರು, MSP ತಗೊಂಡೋಗ್ಬಿಟ್ಟು ಪೂರ್ತಿ ಅದಾನಿ ಅಂಬಾನಿಗೆ ಮಿಲ್ಗಳೆಲ್ಲ ಮಾರ್ಕೊಂಡ್ಬಿಟ್ಟು ಇದು ಮಾಡಿದ್ರು. ಅವಾಗೆ ಡೆಲ್ಲಿಯಲ್ಲಿ ಹೋರಾಟ ಆಗಿದ್ದು. ಡೆಲ್ಲಿ ಪಂಜಾಬ್ ಹರಿಯಾಣ ನೋಡಿ ಮೇಡಮ್, ಪಂಜಾಬ್ ಹರಿಯಾಣ, ಉತ್ತರ ಪ್ರದೇಶ, ಉತ್ತರಾಖಂಡ, ಜಾರ್ಖಂಡ್ ಇವೆಲ್ಲ ಭತ್ತ ಮಾರಲ್ಲ ಅವ್ರು ಯಾವ ಕಾರಣಕ್ಕೂ ಭತ್ತ ಮಾರಲ್ಲ. ಎಲ್ಲ ಅವ್ರವ್ರ ಸ್ವಂತ ಮಿಲ್ಗಳು ಮಾಡ್ಕೊಂಡವ್ರೆ. ದೊಡ್ಡ ದೊಡ್ಡ ಶ್ರೀಮಂತರು ಅವ್ರು ಏನಿದ್ರು ಅಕ್ಕಿ ಮಾಡಿ ಭತ್ತ ತಗೊಂಡೋಗಿ ಮಿಲ್ಗೆ ಹಾಕಿ ಅಕ್ಕಿ ಮಾಡಿ ಅಕ್ಕಿ ತಗೊಂಡೋಗಿ MSP ಗೋಡನ್ಗೆ ಹಾಕ್ತಾರೆ ಹೊರತು ಅವರು ಡೈರೆಕ್ಟ್ ಆಗಿ ಭತ್ತ ಕೊಡಲ್ಲ ಅವರು. ಕರ್ನಾಟಕದಲ್ಲಿ ಯಾಕೆ ಮಾಡಲ್ಲ? ಯಾರು ಅದು ಹೇಳ್ತಾರೆ, ಇನ್ ಡೀಟೇಲ್ ಆಗಿ ಮಾತಾಡ್ತಾರೆ. ಒಳ್ಳೆ ಪಾಯಿಂಟ್ ಅನ್ನು ರೈಸ್ ಮಾಡಿದ್ದಾರೆ, ಮಾತಾಡ್ತೀನಿ ಸರ್. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ಅಕ್ಕಿ ಅಂದಾಗ ಗಗನ ಕುಸುಮ ಆಗ್ತಾ ಇದೆ ನೋಡಿ. ಅಗತ್ಯ ವಸ್ತುಗಳ ಎಲ್ಲ ಬೆಲೆ ಏರಿಕೆ ಆಗಿಬಿಟ್ರೆ ಜನಸಾಮಾನ್ಯ ಬದುಕೋದು ಬಹಳ ಕಷ್ಟ ಆಗುತ್ತೆ. ಏನು 29 ರೂಪಾಯಿಗೆ ಅಕ್ಕಿ ಸಿಕ್ಕರೂ ಕೂಡ ಅದು ಎಷ್ಟು ದಿವಸ ಅನ್ನೋ ಪ್ರಶ್ನೆ. ಯಾಕಂದರೆ ಎಲೆಕ್ಷನ್ ಮಧ್ಯದಲ್ಲಿದೆ. ಹಾಗಾಗಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಕ್ಕಿಯ ಕುರಿತಂತೆ. ದೊಡ್ಡ ರೈತರ ಹತ್ರ ಏನೇ ದವಸ ಇದ್ದರೂ ಕೂಡ ಸರ್ಕಾರ ಖರೀದಿ ಮಾಡೋದಿಲ್ಲ ಅನ್ನುವಂಥ ಪಾಯಿಂಟ್. ಯಾಕೆ ಸರ್? ಯಾಕೆ ಖರೀದಿ ಮಾಡಿ ದೊಡ್ಡ ರೈತರ ಹತ್ರ ಯಾಕೆ ಖರೀದಿ ಮಾಡಲ್ಲ ಸರ್ಕಾರ? ಮೇಡಮ್, ಈಗ ನಮ್ಮದು ಬಂದು ಜಮೀನು ಜಾಸ್ತಿ ಇದೆ. ಆಯಿತು, ನಂದು ಏನು ಮಾಡಿದ್ದಾರೆ ಅಂದರೆ ಸರ್ಕಾರ, ನಿಮ್ಮ ಆದಾಯ ಇದು ಏನು ಜಮೀನಿದೆಯೋ ಆ ಜಮೀನಿಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿ, ಫೋನ್ ನಂಬರ್ ಲಿಂಕ್ ಮಾಡಿ ಅಂತ ಹೇಳಿದ್ದೆ ಸರ್ಕಾರ. ಹೌದು, ನಾನು ಲಿಂಕ್ ಮಾಡಿದೆ. ಆಯಿತು. ನಾನೊಂದು 100 ಕ್ವಿಂಟಲ್ ರಾಗಿ ಆಯಿತು. 100 ಕ್ವಿಂಟಲ್ ರಾಗಿ ನಾನು ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಮುಖ್ಯ ಆಫೀಸಲ್ಲಿ ಕೇಳಿದ್ರೆ, ಸರ್ ನಿಮ್ದು FID ನಂಬರ್ ಇಲ್ಲ, ನೀವು ದೊಡ್ಡ ರೈತರು 0% ಬರುತ್ತೆ, ನಿಮ್ಮದು ತಗೊಳಲ್ಲ ನಾವು ಅಂದರು. ರೈತರೇ ಅಲ್ವಾ? ಇಲ್ಲ ದೊಡ್ಡ ರೈತರಾದ್ರೆ ಇದು ನೋಡಿ, ಇದನ್ನ ಯೋಚನೆ ಮಾಡಿ. ಈಗ ಅದನ್ನೇ ಸರ್ಕಾರ ಹೇಳ್ಬೇಕು, ದೊಡ್ಡ ರೈತರು ಓಟ್ ಹಾಕ್ಬೇಡಿ ನೀವು ಅಂತ ಹೇಳ್ಬಿಡ್ಲಿ. ದೊಡ್ಡ ರೈತರು ಓಟ್ ಹಾಕ್ಬೇಡಿ ಅಂತ ಹೇಳ್ಬಿಡ್ಲಿ, ಇಲ್ಲ ದೊಡ್ಡ ರೈತರು ಬೆಳೆಯಲೇ ಬೇಡ ಅಂತ ಹೇಳ್ಬಿಡ್ಲಿ. ದೊಡ್ಡ ರೈತರು ಇನ್ನೂ ಜಾಸ್ತಿ ಕೊಡ್ತಾರಲ್ವಾ? ಸೊಸೈಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಯೋಚನೆ ಮಾಡಂಗಾಗಲ್ವಾ? ಇಲ್ಲ ನೋಡಿ, ನಾನು ಹೋದ ವರ್ಷ ಇದೇ BJP ಸರ್ಕಾರ ಇದ್ದಾಗ ಶೋಭಾ ಕರಂದ್ಲಾಜೆ ಮೇಡಮ್ ಇವತ್ತು ಚಾಲೆಂಜ್ ಆಗ್ತೀನಿ ಈ ಮೀಡಿಯಾ ಮೂಲಕನೇ 100 ಸರಿ ಫೋನ್ ಮಾಡಿದ್ದೀನಿ ನಾನು ಶೋಭಾ ಕರಂದ್ಲಾಜೆ ಮೇಡಮ್ಗೆ. ಮೇಡಮ್, ನಮ್ಮದು ರೈತರದು, ದೊಡ್ಡ ರೈತರದು ರಾಗಿ ಪರ್ಚೇಸ್ ಮಾಡಿ ಅಂತ ಒಂದು 100 ಸರಿ ಫೋನ್ ಮಾಡಿದ್ದೀನಿ. ಇಲ್ಲ ರೀ ಅಧ್ಯಕ್ಷರೇ, ನಾವು BC ಪಾಟೀಲ್ ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ದೊಡ್ಡ ರೈತರೆಲ್ಲ ತೊಗೊತೀವಿ ಅಂದರು. ಸುಮಾರು 1000 ಕ್ವಿಂಟಲ್ ರಾಗಿ ಹೋಗಿ ನಾವು ಬೇರೆ APMCಯಲ್ಲಿ ಅಲ್ಲಿ ಇಲ್ಲಿ ನಾವು ಮಾಡ್ಕೊಂಡ್ಬಂದ್ವಿ. ನಾವು ನೋಡಿ, ದೊಡ್ಡ ರೈತರದವರು ಪರ್ಚೇಸಿಂಗ್ ಮಾಡಲ್ಲ, ರೈತರದ್ದು FID ನಂಬರ್ ಕೊಡಲ್ಲ. ಹೌದು, ಬಹಳ ಸಮಸ್ಯೆ ಆಗುತ್ತೆ ಸರ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ, ಜನನೂ ಹಾಗೆ ಇದ್ದಾರೆ. ಪೆಪ್ಸಿ, ಕೋಕ್ ಅಥವಾ ಮತ್ತು ಯಾವುದೋ ದೊಡ್ಡ ದೊಡ್ಡ ಜ್ಯೂಸ್ ಬ್ರ್ಯಾಂಡ್ಗಳು ಬರಲಿ, ಅದನ್ನು ಬಾರ್ಗೇನ್ ಮಾಡಲ್ಲ. ಅದೆಷ್ಟಿದೆ MRP ಅಷ್ಟು ಕೊಟ್ಟು ಬರ್ತಾರೆ. ಈಗ ಬೀದಿ ಬದಿಲಿ ಎಳ್ನೀರು ಮಾರ್ತಿದ್ದಾರೋ ಅಥವಾ ಕರ್ಬೂಜ ಹಣ್ಣು ಮಾರ್ತಿದ್ದಾರೋ, ಕಲ್ಲಂಗಡಿ ಮಾರ್ತಿದ್ದಾರೋ, ಅಲ್ಲಿ ಹೋಗ್ಬಿಟ್ಟು ಬಾರ್ಗೇನ್ ಮಾಡಿಬಿಟ್ಟು 50 ರೂಪಾಯಿನ 20 ರೂಪಾಯಿ ಕೇಳೋ ಜನಸಾಮಾನ್ಯರು ಇದ್ದಾರೆ. ಇದು ಕೂಡ ಒಂದು ಕಾರಣ ಆಗೋದಿಲ್ಲ ಮೇಡಮ್. ಕಂಪನಿಗಳಿಗೆ ಇಲ್ಲ ಯಾವುದೇ ಒಂದು ಸರ್ಕಾರಿ ಸೀಲ್ ಹೊತ್ತಿರೋದಕ್ಕೆ, MSP ಇವೆಲ್ಲ ಇರೋದಕ್ಕೆ ಯಾರು ಕೇಳಲ್ಲ. ನಮ್ಮಲ್ಲಿ ಜನಗಳು ಅರ್ಥ ಮಾಡ್ಕೋಬೇಕು. ಎಳ್ನೀರು ಕುಡಿಯೋದ್ರಿಂದ ರೈತನಿಗೆ ಎಷ್ಟು ಆರೋಗ್ಯ ಆಗಿರ್ತದೆ, ರೈತನಿಗೆ ಆಗೋದು ಸಾರ್ವಜನಿಕ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ. ಅವರು ಪೆಪ್ಸಿ ಕೋಲಾ, ಈಗ ರೈತ ಒಂದು ಟಿವಿಯಲ್ಲಿ ಅಡ್ವರ್ಟೈಸ್ ಕೊಡೋಕ್ಕಾಗಲ್ಲ, ಅವನ ಹತ್ರ ದುಡ್ಡಿರಲ್ಲ, ಎಳ್ನೀರು ಕುಡಿದ್ರೆ ಅಂತ ಅಡ್ವರ್ಟೈಸ್ ಕೊಡೋಕೆ ಅವ್ನ ಕೈಯಲ್ಲಿ ಆಗಲ್ಲ. ಪೆಪ್ಸಿ ಕೋಲಾ ಕಂಪ್ನಿಯವ್ರು ಏನು ಮಾಡ್ತಾರೆ, ಅಡ್ವರ್ಟೈಸ್ ಕೊಡ್ತಾರೆ, ಅದು ಇಳ್ತೋಗಿರೋದು ಹಾಕ್ತಾರೆ. ಅಲ್ಲಿ ಹೋಗಿ ನೋಡ್ಬಿಟ್ರೆ ಪೆಪ್ಸಿ ಕೋಕೋ ಕೋಲಾ ಕಂಪ್ನಿಗಳಲ್ಲಿ ಅದು ಎಷ್ಟು ದಿನ ಆಗಿದೆ ನೀರು ಅದು ಇದು ಮಾಡಿ ಟ್ಯಾಂಕ್ಗಳಲ್ಲಿ ಅಂತ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹೌದು, ಗೊತ್ತಾಯ್ತು. ಈ ತರ ಒಂದಿದೆ, ಅದನ್ನ ಸರ್ಕಾರ ಇದು ಮಾಡಬೇಕು. ಸರ್ಕಾರಗಳು ಏನ್ ಮಾಡಬೇಕು, ಇಲ್ಲಪ್ಪ ನೀವು ಕೊಕೋ ಕೋಲಾ ಕಮ್ಮಿ ಮಾಡ್ರಿ, ನೀವೆಲ್ಲ ಇದು ಮಾಡ್ರಿ, ರೈತರ ಬೆಳೆಗಳಿಗೆ ಬರ್ಲಿ, ಕಲ್ಲಂಗಡಿ ತಿನ್ರಿ, ಕರ್ಬೂಜ ತಿನ್ರಿ, ಏನೋ ಒಂದು ಎಳ್ನೀರು ಕುಡೀರಿ ಅಂತೇಳಿ ಮಾಡಬೇಕು. ಅವಾಗ ರೈತರು ಬೆಳಿತಾರೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ರೈತರಿಗೆ ನಾನು ಹೇಳ್ದಲ್ಲ ಮೇಡಮ್, ರೈತರಿಗೆ ನೋಡಪ್ಪ ನೀವು ಇಂಥ ದಿನ ನೀವು ಭತ್ತ ಇಷ್ಟು ಬೆಳೆ ಕೊಟ್ಬಿಡ್ರಿ, ಭತ್ತಕ್ಕೆ ಈ ರೇಟ್ ಕೊಡ್ತೀವಿ ಅಂತೇಳಿ ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಒಂದು ಅನೌನ್ಸ್ ಮಾಡಿಬಿಡ್ಲಿ. ನಾವು ಎಷ್ಟು ಬೇಕೋ ಭತ್ತ ಬೆಳ್ಕೊಡ್ತೀವಿ, ಏನು ಬೇಕೋ ಬೆಳ್ಕೊಡ್ತೀವಿ, ಏನಿರಲ್ಲ ಇವ್ರಿಗೆ. ನೋಡಿ ಇವತ್ತು ಅಲ್ಲ 24x7 ಸರ್ ನಿಮ್ಮ ಜಾಬ್. ಈಗ 24 ಗಂಟೆ
ನಿತ್ಯ ದುಡಿತಾ ಇರ್ತೀರಿ 365 ಹೇಳ್ಕೊಂಡ್ರೆ ನಿಮ್ ಕಣ್ಣಲ್ಲಿ ನೀರ್ ಬರ್ಬೋದು. ರಾತ್ರಿ 8 9 10 ಗಂಟೆಲಿ ಕೊಡ್ತಾರೆ ಕರೆಂಟ್. ರಾತ್ರಿ 10 ಗಂಟೆ ಹೆಂಡತಿ ಮಕ್ಕಳಿಗೆ ಹೆಂಡತಿ ಅಂದಂಗಿಲ್ಲ, ಮಕ್ಳಲ್ಲಿ ನಂಗಿಲ್ಲ. ರಾತ್ರಿ 10 ಗಂಟೆ ಕಚ್ಚ ಆಗೋಂಗಿಲ್ಲ. 10 ಗಂಟೆಗೆ ಹೋಗಿ ಮೋಟರ್ ಆನ್ ಮಾಡಿ ನೀರ್ ಬಿಟ್ಟು ಬರ್ಬೇಕು ಅವನು. ಈ ಪರಿಸ್ಥಿತಿ ಈ ಸರ್ಕಾರಗಳು. ಇಲ್ಲ ಹಗಲೊತ್ತನ ಕರೆಕ್ಟ್ ಆಗಿ ಹಗಲೊತ್ತು ಒಂದು 10 ಅವರ್ ಕೊಟ್ಬಿಟ್ರೆ ರಾತ್ರಿ ಹೊತ್ತು ಬೇಕಾದ್ರೆ ಅವ್ರು ಯಾರಿಗೂ ಕೊಟ್ಕೊಳ್ಳಿ ಫ್ಯಾಕ್ಟ್ರಿಗೆ. ಅದಕ್ಕೆ ನಾವು ಒಂದಲ್ಲ ಏನ್ ಮಾಡೋಣ ಹೇಳ್ರಿ ನೋಡೋಣ. ಕರೆಕ್ಟ್ ಮೇಡಮ್ ನಿದ್ದೆನೇ ಹೋಗಲ್ಲ ಮೇಡಮ್ ರೈತ. ಆ ಬೆಳೆ ಒಂದು ನೆಚ್ಕೊಂಡು ಮಕ್ಕಳಿಗೆ ಏನ್ ಮಾಡಬೇಕು ನನ್ನ ಕಷ್ಟ. ಮತ್ತೆ ಬೆಲೆ ಬಂತು ಹೋದ್ರು ಹೋಯ್ತು. ಅದನ್ನ ಏನ್ ಮಾಡಿದ್ರು ಹೇಳಕ್ಕಾಗಲ್ಲ. ಯಾರು ಏನ್ ಮಾಡಕ್ಕೂ ಆಗಲ್ಲ. ಇನ್ ಡೀಟೇಲ್ ಅದನ್ನೇ ನಾವು ಕೇಳ್ತಾ ಇರೋದು. MSP ಕೊಡಿ, ನಮ್ಗೊಂದು ಫರ್ಟಿಲೈಸರ್ಸ್ ಕರೆಕ್ಟ್ ರೇಟ್ ಕೊಡಿ, ನಾವು ಬೆಳೆ ಕೊಡ್ತೀವಿ ಅಂತ ಕೇಳ್ತಾ ಇರೋದು. ಅದು ನಮ್ಮ ಜವಾಬ್ದಾರಿ, ಮಾಡ್ಕೊಡ್ತೀವಿ. ವೆರಿ ನೈಸ್ ಸರ್, ಮಾತಾಡ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿ ರಂಗಸ್ವಾಮಿ ಅವರು ಬಂದಿದ್ದಾರೆ. ನಮಸ್ಕಾರ ಸರ್. ಇವಾಗ ಅಕ್ಕಿ ಅಂದಾಗ ದಿನದಿಂದ ದಿನಕ್ಕೆ ಬೆಲೆ ಹೆಚ್ಚಾಗ್ತಾನೆ ಇದೆ. ಏನು ಹೇಳ್ತೀರಿ ಸರ್, ಏನು ಕಾರಣ ಇರ್ಬೋದು ಅಂತ? ಮೇಡಮ್, ಅಕ್ಕಿ ಅಂದರೆ ಇದು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ. ಕೇಂದ್ರ ಸರ್ಕಾರ ಇದು ಚುನಾವಣೆ ಗಿಮಿಕ್. ಯಾಕೆಂದರೆ 10 ವರ್ಷ ಆಡಳಿತ ಆಡಿದ್ರಲ್ಲ, ಓಕೆ, ಅದಕ್ಕೆ ಮುಂಚೆಲೆ ಇದು ಮಾಡ್ಬೋದಾಯ್ತಲ್ಲ. ಇವಾಗ ಚುನಾವಣೆ ಹತ್ರ ಬೆಳೆ ಬಂತು. 29 ರೂಪಾಯಿಗೆ ಅಕ್ಕಿ ಕೊಡ್ತಿರೋದ್ರ ಬಗ್ಗೆ ನೀವು ಹೇಳೋದು? ಹೌದು, 29 ರೂಪಾಯಿ ಅಕ್ಕಿ ಯಾರೂ ಕೊಡಕ್ಕೆ ಬರೋದಿಲ್ಲ. ಇದು ಗಿಮ್ಮಿಕ್. ಇವಾಗ 10 kg ಇವಾಗ ಇಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ದವರು ಆಗಿನ 5 kg ಕೊಡುವಂಥ ಕಾಯ್ದೆಯನ್ನು ಮಾಡಿದ್ದು ಆಗಿನ ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರ ಅನುಮೋದನೆ ಮಾಡಿದ್ದು. 5 kg ಪ್ರತಿಯೊಬ್ಬರು BPL ಕಾರ್ಡ್ಗೆ ಪ್ರತಿಯೊಬ್ಬರು ಕೊಡಬೇಕು ಅನ್ನೋದು ಆ ಹಿಂದಿನ ಸರ್ಕಾರ. ಅದನ್ನು ಇಂಪ್ಲಿಮೆಂಟ್ ಕಂಟಿನ್ಯೂ ಕೊಡ್ಕೊಂಬರ್ತಾ ಇದೆ. ಇವರು ಚುನಾವಣೆ ಮುಂದೆ ಇಟ್ಕೊಂಡು 29 kg ಅಕ್ಕಿಯನ್ನು ನಾವು ಕೊಡ್ತೀವಿ 29 ರೂಪಾಯಿಗೆ 29 ರೂಪಾಯಿಗೆ ಅಂದರೆ ಇದು ಕೊಡ್ತೀನಿ ಅಂದರೆ ಇದು ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು? 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಸೋನಾ ಮಸೂರಿ, ಡಬಲ್ ಸೋನಾ ಮಸೂರಿ 105 ರೂಪಾಯಿ, 110 ರೂಪಾಯಿ ಇದೆಯಲ್ಲ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು? ಬಡವ್ರಿಗೂ 29 ರೂಪಾಯಿ ರೈಟ್ ಕೊಡ್ತೀನಿ, ಶ್ರೀಮಂತರು 29 ರೈಟ್ ಕೊಡ್ತೀನಿ. ಇದು ಎಲ್ಲ ಒಂದು ಸಂದೇಶ, ತಪ್ಪು ಸಂದೇಶ. ಕೊಡೋಕೆ ಬರೋದಿಲ್ಲ. ರೈತರು ಇವಾಗ ಕೊಡ್ಲಿ, ಸಂತೋಷ, ನಾನು ಬೇಡ ಅಂತಲ್ಲ, ಕೊಟ್ಟರೆ ಒಳ್ಳೇದು, ನಾವೇನು ಬೇಡ ಅಂತ ಹೇಳಲ್ಲ. ಇದು ಚುನಾವಣೆ ಗಿಮಿಕ್ಗೋಸ್ಕರ ನೀವು ಅದೇ ಕೊಡ್ತಾ ಇದ್ರಿ. ಈಗ 5 kg ಕೊಡ್ತಾ ಇದ್ರಲ್ಲ, ಕೊಡಿ ಫ್ರೀಯಾಗಿ 5 kg ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ಅಲ್ಲ, ಇನ್ನೂ 5 kg ಕೊಡಿ ಇವಾಗ. ಹಂಗೆ ಸರ್, ಅದು ಆತರ ಬರೀ 5 kg ಕೊಡಿ ಅಂದ್ರೆ ಅದು ಬರೀ ಕಾರ್ಡ್ ಇರೋರಿಗೆ. ಅಲ್ಲ, ನಾನು ಹೇಳಿದ್ದು ಮಿಡಲ್ ಕ್ಲಾಸ್ ಇವಾಗ ಒಂದು ನಿಮಿಷ ಮೇಡಮ್. ಇವಾಗ ರಾಜ್ಯ ಸರ್ಕಾರ ನೀವು ಹೇಳೋದು ಸತ್ಯ ಮೇಡಮ್. ಎಲೆಕ್ಷನ್ಸ್ ಸರ್ಕಾರಗಳಲ್ಲ ಸರ್. ಇವಾಗ ನಾವು ಮಿಡಲ್ ಕ್ಲಾಸ್ ಅವರು ನಾವು ಅಡಿಗೆ ಮಾಡ್ತೀವಿ, ನಾವು ನಮಗೂ ಅಕ್ಕಿ ಬೇಕು. ಮೇಡಮ್ ಏನ್ ಗೊತ್ತಾ, 5 kg ಜೊತೆಗೆ 5 kg ಕೊಟ್ರೆ ಆಯ್ತು, ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗುತ್ತೆ. ಅಂದ್ರೆ ಅಲ್ಲ, ದಾಸ್ತಾನಲ್ಲ. ಈ ಬಡವರು ಇರ್ತಾರಲ್ಲ, ಅವ್ರು ಪರ್ಚೇಸ್ ಮಾಡಲ್ಲ. ಅವ್ರು ಕೂಡ 5 kg ಸಾಕಾಗಲ್ಲ, ಅದಕ್ಕೆ ಅವರು ಪರ್ಚೇಸ್ ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಪರ್ಚೇಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ರೇಜ್ ಆಗುತ್ತೆ. ಈಗ ಬಡವರ್ಗ ಇದಾರಲ್ಲ BPL ಕಾರ್ಡು, ಅವ್ರೊಂದು ಸ್ವಲ್ಪ ಸೈಡ್ ಹೋಗ್ಬಿಟ್ರೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಡೌನ್ ಆಗುತ್ತೆ. ಪ್ರಮಾಣ ಜಾಸ್ತಿ ಆಗಿದೆ. ಈಗ ಕಾರ್ಡ್ದಾರರ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಪ್ರಾಬ್ಲಮ್. ಐ ಗಾಟ್ ಯುವರ್ ಪಾಯಿಂಟ್. ಸಾಯಿರಾಮ್ ಸರ್, ಹೇಳಿ ಮ್ಯಾಮ್. ಅಕ್ಕಿ ದಾಸ್ತಾನ್ ಇದ್ರೆ ಅಲ್ವಾ 29 ರೂಪಾಯಿ ಕೊಡಕ್ಕೆ ಸಾಧ್ಯ? ದಾಸ್ತಾನ್ ಆ ಪ್ರಮಾಣದಲ್ಲಿ ಇದೆಯಾ ಸರ್? ನಾವು ದೇಶ ಅಂತ ಪರಿಗಣಿಸಿದಾಗ ಅಕ್ಕಿ ದಾಸ್ತಾನ್ ಇರುತ್ತೆ ಮೇಡಮ್. ಯಾಕೆ ಅಂತಂದ್ರೆ 2 ವರ್ಷಕ್ಕಾಗಷ್ಟು ದಾಸ್ತಾನ ಇಡ್ಬೇಕು ಅಂತ ಹೇಳಿ ಒಂದು ಕಂಪಲ್ಸರಿ ಇದೆ. ಯಾಕೆಂತಂದ್ರೆ ಒಂದು ತುರ್ತು ಪರಿಸ್ಥಿತಿ ಬಂದಾಗ, ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅಭಾವಗಳು ಬಂದಾಗ, ಅಥವಾ ಅನಾವೃಷ್ಟಿ ಅತಿವೃಷ್ಟಿ ಆದಾಗ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ 1 ವರ್ಷಕ್ಕಾಗಷ್ಟು ಅಥವಾ 2 ವರ್ಷಕ್ಕಾಗಷ್ಟು ಕೇಂದ್ರೀಯ ಉಗ್ರಾಣಗಳಲ್ಲಿ ಸ್ಟಾಕ್ ಗಳನ್ನ ಇಟ್ಕೊಂಡಿರ್ತಾರೆ. ಸರಿಗ ಒಂದು ತುರ್ತು ಪರಿಸ್ಥಿತಿ ಬಂದಿದ್ಯಾ? 29 ರೂಪಾಯಿಗೆ ಅಕ್ಕಿ ಕೊಡೋ ತುರ್ತು ಪರಿಸ್ಥಿತಿ ಬಂದಿದೆ ಅಂತ ಅನ್ಕೋಬೇಕಾ ನಾವ್? ಹಂಗಾದ್ರೆ ಇಲ್ಲ ಮೇಡಮ್, ಆತರ ಏನು ತುರ್ತು ಪರಿಸ್ಥಿತಿ ಬಂದಿಲ್ಲ. ಈಗ ನಮ್ ಸ್ನೇಹಿತರು ಹೇಳ್ತಾ ಇದ್ರು ಇದು ಎಲೆಕ್ಷನ್ ಗಿಮಿಕ್ಸ್ ಇರ್ಬೋದು ಅಂತ ಹೇಳಿ. ನಮಗೂ ಹಾಗೆ ಅನ್ಸ್ತಾ ಇದೆ ಇದು ಎಲೆಕ್ಷನ್ ಗಿಮಿಕ್ಸ್. ಖಂಡಿತ ಸಾಯಿರಮಣ ಅಲ್ಲ, ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ತಾವು ಹೆಣ್ಣು ಹೇಳಿದ್ರಿ ಅಂತ. ಆದ್ರೆ ನನ್ನ ಇಲ್ಲಿ ರಾಜ್ಯ ಸರ್ಕಾರ ಹೊಸದಾಗಿ ರಾಜ್ಯ ಸರ್ಕಾರ ಬಂದಾಗ 35 ರೂಪಾಯಿಗೆ ಅಕ್ಕಿ ಕೊಡ್ತೀನಿ, ನಾನು ಕೇಂದ್ರ ಸರ್ಕಾರದವ್ರಿಗೆ ಬೇಡಿಕೆ ಇಟ್ರು. 30 ರೂಪಾಯಿ ಕೊಡ್ತೀವಿ, 35 ರೂಪಾಯಿ ಕೊಡ್ತೀವಿ, 5 kg ನಮ್ಗೆ ಅಕ್ಕಿಗೆ ರಿಲೀಸ್ ಮಾಡಿ ಅಂತ ಹೇಳಿ. ಅವಾಗ ಇವತ್ತು 29 ರೂಪಾಯಿಗೆ ರಿಲೀಸ್ ಮಾಡ್ತಾ ಇದಾರೆ ಅಂತಂದ್ರೆ ಇದು ಖಂಡಿತವಾಗ್ಲೂ ರಾಜಕೀಯ ಇರ್ಬೋದು. ನಾನ್ ರಾಜಕೀಯ ವ್ಯಕ್ತಿ ಅಲ್ಲ, ಕಾಂಗ್ರೆಸ್ BJP ಆತರ ನಾನು ಮಾತಾಡ್ತಿಲ್ಲ. ಆದ್ರೆ ಇದು ಅವರ ದೃಷ್ಟಿಕೋನ ಏನು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇದೆ. ಸರ್, ನಂಗೆ ಇನ್ನೊಂದು ಕ್ಲಾರಿಟಿ ಕೊಡಿ. ಹಂಗಾದ್ರೆ
ಎಸ್, ನೀವು ಹೇಳಿದ ಪಾಯಿಂಟ್ ನನಗೆ ಅರ್ಥ ಆಯಿತು. ಅನ್ನಭಾಗ್ಯ ಯೋಜನೆಯ ಅಡಿ 35 ರೂಪಾಯಿಗೆ ನಾವು ಅಕ್ಕಿನ ಖರೀದಿ ಮಾಡ್ತೀವಿ. ನಾವು ನಮ್ಮ ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ದೀವಿ, ಹಾಗಾಗಿ ಅಕ್ಕಿ ಕಡಿಮೆ ಇದೆ, ಇಲ್ಲ ಅಭಾವ ಇದೆ, ಅಕ್ಕಿ ಬೇಕು ಅಂತ ಕೇಳ್ಕೊಂಡ್ರೆ ಅವಾಗ ಕೇಂದ್ರ ಕೊಡಲಿಲ್ಲ. ರೈಟ್, ಇದು ಒಂದು ಭಾಗ. ಆದರೆ ಈಗ 29 ರೂಪಾಯಿಗೆ ಅಕ್ಕಿ ಸಿಗ್ತಿದೆಯಲ್ಲ, ಅದು ಕೇವಲ ಕಾರ್ಡ್ ಹೋಲ್ಡ್ದಾರರಿಗೆ, ಪಡಿತರ ಚೀಟಿ ಇರೋರಿಗೆ ಅಥವಾ ಸಕಲ ಭಾರತೀಯರಿಗೆ, ಕಾರ್ಡ್ ಇಲ್ದವ್ರಿಗೂ, APL ಕಾರ್ಡ್ನವ್ರಿಗೂ 29 ರೂಪಾಯಿಗೆ ಅಕ್ಕಿ ಸಿಗುತ್ತಾ ಇಲ್ವಾ? ಎಲ್ಲರಿಗೂ ಕೊಡ್ತಾ ಇದಾರೆ ಮೇಡಮ್. ಈಗ ಆನ್ಲೈನ್ ಅಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸೇಲ್ ಹಾಕಿದ್ದಾರೆ, ಸೇಲ್ ಕೊಟ್ಟಿದ್ದಾರೆ. 29 ರೂಪಾಯಿಗೆ ಅಕ್ಕಿ ಮಾರ್ಬೇಕು ಅಂತ ಹೇಳಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಕೊಡ್ತಾ ಇದಾರೆ. ಇದು BPL APL ಕಾರ್ಡ್ ಅಂತೆಲ್ಲ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ 29 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದಾರೆ. ಬಟ್ ಏನಂದ್ರೆ ಮಾರ್ಕೆಟ್ ಅಲ್ಲಿ 79 ರೂಪಾಯಿ ಅಕ್ಕಿನ ಒಂದ್ 10 ರೂಪಾಯಿ ಕಮ್ಮಿ ಮಾಡಬಹುದು, ಇಲ್ಲ 20 ರೂಪಾಯಿ ಕಮ್ಮಿ ಮಾಡಬಹುದು. ಏಕಾಏಕಿ 29 ರೂಪಾಯಿ ಕೊಡೋ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಇದೇ ಪೆಟ್ರೋಲ್ ಬೆಲೆ 100 ರೂಪಾಯಿ ಮುಟ್ಟಿ 3 ವರ್ಷ ಆದ್ರೂ ಕೂಡ ಅದನ್ನ 10 ರೂಪಾಯಿ ಕಮ್ಮಿ ಮಾಡ್ಬೋದಿತ್ತಲ್ಲ. 70 ರೂಪಾಯಿಗೆ ಪೆಟ್ರೋಲ್ ಕೊಟ್ಟಿದ್ರೆ ಆಟೋಮೆಟಿಕ್ ಆಗಿ ಅಕ್ಕಿ ಬೆಲೆ ಕಮ್ಮಿನೇ ಆಗ್ತಿತ್ತು, ಎಲ್ಲಾ ಪದಾರ್ಥಗಳು ಕಮ್ಮಿ ಆಗ್ತಾ ಇತ್ತು. ಪೆಟ್ರೋಲ್ ಡೀಸೆಲ್ ಎರಡು ಕಮ್ಮಿ ಆಗ್ಬೇಕು. ಹೌದು, ಗಾಟ್ ಇಟ್ ಸರ್. ಖಂಡಿತ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್. ರೀಜಾಯ್ನ್ ಆಗಿ ಝೂಮ್ನಲ್ಲಿ ಮತ್ತೊಮ್ಮೆ ಸಾಯಿರಾಮ್ ಸರ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಸುಮಾ ಅವರು ಒಂದು ಒಳ್ಳೆ ವ್ಯಾಲಿಡ್ ಪಾಯಿಂಟ್, ಅವ್ರ ಹತ್ರ ನಾನು ಕ್ಲಾರಿಫೈ ತೊಗೊಂಡೆ. 29 ರೂಪಾಯಿಗೆ ಅಕ್ಕಿ ಅನ್ನೋದಾದರೆ ಅದು ಭಾರತದಾದ್ಯಂತ ಎಲ್ಲರಿಗೂ, ಕಾಡುದಾರರಿಗೆ ಮಾತ್ರ ಅಲ್ಲ. ಯಾಕೆಂದರೆ ಕಾಡುದಾರರು ಅಲ್ಲವರು ಅಕ್ಕಿ ತಿಂತಾರೆ, ಅನ್ನ ತಿಂತಾರೆ, ಊಟ ಮಾಡ್ತಾರೆ. ಈಗ ನೋಡಿ, ನೀವು ಹೇಳ್ದಂಗೆ ಏನಾದರೂ ಆಗಲೇ ಅಕ್ಕಿ ಕೊಟ್ಟುಬಿಟ್ಟಿದ್ರೆ ಅದೆಲ್ಲ BPL ಕಾರ್ಡುದಾರರಿಗೆ ಮಾತ್ರ ಆಗ್ತಿತ್ತು. ಈ ಮಧ್ಯಮ ವರ್ಗದವರು, ಅಪ್ಪರ್ ಮಿಡ್ಲ್ ಕ್ಲಾಸು ಅಥವಾ ಮಿಡಲ್ ಕ್ಲಾಸವರು 70, 80, 110 ನೀವು ಹೇಳ್ದಂಗೆ ಅಕ್ಕಿ ಅಷ್ಟು ದುಡ್ಡು ಕೊಟ್ಟೆ ಖರೀದಿ ಮಾಡ್ಬೇಕಲ್ಲ, ಅವ್ರ ಪರಿಸ್ಥಿತಿ ದುರ್ಬಲ ಆಗಲ್ವಾ? ಇವಾಗ ಮೇಡಮ್ ಅವ್ರು ಹೇಳಿದ್ರು, ಸಂತೋಷ. ಮಿಡ್ಲ್ ಕ್ಲಾಸು ಮತ್ತು ಅಪ್ಸಿಲ್ ಇರ್ತಕ್ಕಂಥವ್ರಿಗೆ ಕೊಡ್ಲಿ. ಅಪ್ಪರ್ ಕ್ಲಾಸ್ ಅವ್ರದ್ದು ಬೇಡ ಬೇಡ. 29 ಅಪ್ಪರ್ ಕ್ಲಾಸ್ ಬಿಡ ಸರ್, ಅಪ್ಪರ್ ಮಿಡಲ್ ಕ್ಲಾಸ್ ಇರುತ್ತೆ. ಸ್ವಾಭಿಮಾನಕ್ಕೆ ಹೆದರೋರು, ಗೌರವ, ಮರ್ಯಾದೆ, ದಿನ ಕೂಲಿ ಹೋಗಕ್ಕಾಗಲ್ವಲ್ಲ, ತಿಂಗಳ ಸಂಬಳ ಹಂಚ್ಕೋತಾರಲ್ಲ ಅವ್ರ ಕತೆ. ಅಲ್ಲ ಮೇಡಮ್, ನೀವು ಹೇಳಿದ್ರೆ ಸತ್ಯ. ಓಕೆ, 29 ರೂಪಾಯಿ ಕೆಜಿ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ ಅಂತ ಹೇಳಿ ಆದೇಶ ಒಂದು ಏನು ಹೇಳಿ ತೋರಿಸ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ರು. ಸರ್ಕಾರನೇ 34 ರೂಪಾಯಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಅಂದಾಗ ಇವ್ರು 29 ರೂಪಾಯಿ ಹೆಂಗ್ ಕೊಡಕ್ ಸಾಧ್ಯ? ಇವ್ರು ಹೇಳಿದ್ರು, ಸಾಯಿರಾಮ್ ಸಹ ಹೇಳಿದ್ರು, 1 ವರ್ಷ 2 ವರ್ಷಕ್ಕೆ ಆಗ ಮಟ್ಟಿಗೆ ನಮ್ಮ ಹತ್ರ ಸ್ಟಾಕ್ ಇದೆ ಅನ್ನತಕ್ಕಂಥ ಬಿಡಿಸಿ ಹೇಳಿದ್ರು. ಇವಾಗ ಇಡೀ ನಮ್ಮ ಭಾರತ ದೇಶ 134 ಕೋಟಿ ಜನಸಂಖ್ಯೆ ಇದ್ದಾರೆ. ಅದರಲ್ಲಿ 134 ಕೋಟಿಗೆ ಇಡೀ ನಮ್ಮ 28 ಎಷ್ಟು ನಮ್ಮ ಲೋಕಸಭೆ ಇರತಕ್ಕಂಥ ರಾಜ್ಯಗಳಿದೆ, 28 ಇರತಕ್ಕಂಥದ್ದು, ಅವ್ರಿಗೆಲ್ಲ ಸಪ್ಲೈ ಮಾಡಕ್ ಆಗುತ್ತಾ ಇವ್ರ ಕೈಲಿ? ಗೊತ್ತಾಯ್ತು, ಸೂಪರ್. ಮಾಡಕ್ ಆಗೋದಿಲ್ಲ. ಇದು ಒಂದು ರಾಜಕೀಯದ ಗಿಮ್ಮಕ್ಕು ಹೊರತು ಕೊಟ್ಟರು ಸಂತೋಷ, ನಾವು ಬೇಡ ಅಂತ ಹೇಳಲ್ಲ. ಯಾಕೆಂದ್ರೆ ಇವಾಗ ಸೊಸೈಟಿ ಅಕ್ಕಿ ನಾವು ಬ್ಲಾಕ್ ಅಲ್ಲಿ ತಗೊಂಡ್ರೆ 20 ರೂಪಾಯಿ, ಮಾಮೂಲಿ ತಗೊಂಡ್ರೆ ಫ್ರೀ, 5 ಕೆಜಿ ಸಾಲ್ತಾ ಇಲ್ಲ ಅಲ್ವಾ? ನಾವು ಸಹಿತ ಊಟ ಮಾಡಕ್ಕೆ ಅನ್ನದ ಬಗ್ಗೆ ನಮ್ಗೆ ಅನುಮತಿ ಇರುತ್ತದೆ. ನೀವು ಒಂದು ಪಾಯಿಂಟ್ ಬಿಟ್ಟು ಹೇಳ್ತಾ ಇದ್ದೀರಿ, ಅವರು ಆಗ್ಲಿಂದ ಅದನ್ನೇ ರೈಸ್ ಮಾಡ್ತಿರೋದು. 29 ರೂಪಾಯಿ ಅವಾಗಲೇ ಸಿದ್ದರಾಮಯ್ಯನವರು ಮತ್ತೆ KH ಮುನಿಯಪ್ಪನವರು, DK ಶಿವಕುಮಾರ್ ಅವರು ಎಲ್ಲ ಡೆಲ್ಲಿಗೆ ಹೋದ್ರು. ನಮಗೆ ಅಕ್ಕಿ ಕೊಡಿ, ದಾಸ್ತಾನ್ ಇಲ್ಲ, ನಾವು 34 ರೂಪಾಯಿ 35 ರೂಪಾಯಿ ಕೊಡ್ತೀವಿ, ರಾಜ್ಯಕ್ಕೆ ನಾವು ಅನ್ನಭಾಗ್ಯ ಅಂತ ಗ್ಯಾರಂಟಿ ಕೊಟ್ಟಿದ್ದೀವಿ, ಅಕ್ಕಿ ಕೊಡಿ ನಾವು ಕೊಡ್ತೀವಿ ಅಂದ್ರು. ಅವ್ರು ಕೊಡೋದಾಗಿದ್ರೆ ಯಾರಿಗೆ ಕೊಡ್ತಾ ಇದ್ರು? ಸರ್ಕಾರಕ್ಕೆ ಕೊಡ್ತಾ ಇದ್ರು. ರೇಷನ್ ಕಾರ್ಡ್ ಹೋಲ್ಡರ್ಗೆ. ಉಳಿದವ್ರ ಕತೆ ಏನ್ ಸರ್? ನನ್ನ ಪ್ರಶ್ನೆ ಅದು ಕೊಡ್ಲಿ ಮೇಡಮ್. ಇವಾಗ ಅವ್ರಿಗೆ ಅಕ್ಕಿ ಇಲ್ಲ ಅಂದ್ರು ಒಂದ್ ನಿಮಿಷ, ಇವಾಗ 10 ಕೆಜಿ ಅಕ್ಕಿ BPL ಕಾರ್ಡ್ ಅವ್ರು ಕಟ್ಟಿದ್ರೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಲ್ಲಿ ಅಕ್ಕಿ ಡೌನ್ ಇರೋದು. ಈಗ BPL ಕಾರ್ಡ್ ಅವರು ಪರ್ಚೇಸ್ ಮಾಡ್ತಾರೆ. ನೀವು ಹಿಂಗೆ ಹೇಳ್ತೀರಾ? ಹೌದು ಮೇಡಮ್, ಗೊತ್ತಿದೆ. BPL ಕಾರ್ಡ್ ಹೋಲ್ಡರ್ ಅವ್ರಿಗೆ ಅಲ್ಲೂ ಸಿಗತ್ತೆ, ಇಲ್ಲೂ ಸಿಗತ್ತೆ, ಆಮೇಲೆ ನಮ್ಮ ಮನೆಗಳಿಗೆ ಕೆಲ್ಸಕ್ಕೂ ಬರ್ತಾರೆ, ನಮ್ಮಿಂದಾನೂ ಸಿಗತ್ತೆ ಎಲ್ಲ. ಸರ್ ನಮ್ಗೆ ಎಲ್ಲಿಂದ ಬರುತ್ತೆ ಮೇಡಮ್? ಇಲ್ಲ, ನೀವು ಇಲ್ಲಿ ನೋಡಿ, ಇವತ್ತು ಅಕ್ಕಿದು ನೀವು ನೋಡಿ, ನಮ್ಮ ಯಜಮಾನ ಇವರು ಒಂದು ಪಾಯಿಂಟ್ ಹೇಳಿದ್ರು, ನಾಟ್ ಕಂಪ್ಲೀಟ್ಲಿ ಅಕ್ಸೆಪ್ಟಬಲ್ ಸರ್. ಅದು ನಾಟ್ ಕನ್ವಿನ್ಸಿಂಗ್ ಮೇಡಮ್. ಆಟೋಮೆಟಿಕ್ ಆಗಿ ರೇಟ್ ಕಮ್ಮಿ ಇರೋದು. ಇನ್ನೊಂದು ಪಾಯಿಂಟ್ ಈಗ ನೋಡಿ, ಅವ್ರು ಏನ್ ಹೇಳೋದು ಅಂದ್ರೆ, BPL ಕಾರ್ಡ್ದವ್ರಿಗೆ ಒಂದು 5 ಕೆಜಿ ಅಕ್ಕಿ ಸಿಕ್ತಿದ್ಯಾ? ಇವಾಗ ಅವಾಗಲೇ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಕೇಂದ್ರದವ್ರು ಅಕ್ಕಿ ಕೊಟ್ಬಿಟ್ಟಿದ್ರೆ 10 ಕೆಜಿ ಸಿಕ್ತಿತ್ತ, ಅವ್ರು ಪರ್ಚೇಸ್ ಮಾಡೋ ಅನಿವಾರ್ಯತೆನೇ ಇರಲಿಲ್ಲ. ಹಾಗಾಗಿ ಎಲ್ಲ ಸ್ಟೇಬಲ್ ಆಗಿರ್ತಿತ್ತು. ಎಲ್ರಿಗೂ ಸೇರಲ್ವಲ್ಲ. ಇಲ್ಲ ಮೇಡಮ್, ಇದು ಆಕ್ಚುಲಿ ನೋಡಿ ಹೇಳ್ತೀನಿ ಮೇಡಮ್, ಎಲ್ಲರೂ ಸೇರ್ತಾರೆ. ಇಲ್ಲ
ಇವಾಗ ನಮ್ಗೇನ್ ಸಪರೇಟ್ ಆಗಿ ಮೇಡಮ್ ಇನ್ನೊಂದು ಪಾಯಿಂಟ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಪಂಜಾಬು ಹರಿಯಾಣ ಜಾರ್ಖಂಡ್ ಈ ರಾಜ್ಯಗಳೇನಿದಾವೆ ಅಲ್ಲಿ ನಮ್ಮ ರೈತ ಮುಖಂಡರು 1,500 2,000 ಎಕರೆ ಮಾಡ್ಕೊಂಡಿರೋರು ಕೇಂದ್ರ ಸರ್ಕಾರದಲ್ಲಿ MSP ಮಾಡಿದಿರ ಅದಾನಿಗೆ ಅಂಬಾನಿಗೆ ಗೋಡನ್ಗಳು ಕೊಟ್ಟರು. ಆ ಗೋಡನ್ಗಳು ಕೊಟ್ಟಾಗ ರೋಡಲ್ಲಿ ಮಳೆ ನೋಡಿದ್ರು ನಮ್ಮ ರೈತರು 750 ಜನ ಸತ್ತರು ಡೆಲ್ಲಿಯಲ್ಲಿ. ಇದೇ ಮೋದಿ ಇದ್ರ ಮೇಲೆ ನಾವು ಅದು ವಿಷಯದಾಗೆ ನಾಳೆ 13ನೇ ತಾರೀಕು ನಾವು ಡೆಲ್ಲಿಗೆ ಮತ್ತೆ ಹೋಗ್ತಾ ಇದ್ದೀವಿ ಜಂತರ್ ಮಂತರಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬೆಲೆ ಏರಿಕೆ ಬಗ್ಗೆ. ಅವ್ರೇನ್ ಮಾಡಿದ್ದಾರೆ, ಯಾವಾಗ ಇವ್ರು MSP ರೈತರ ಮೇಲೆ ಇಲ್ದಿದ್ದೆಲ್ಲ ಹೊರಗಡೆ ಹೊರಗೆ ಶುರು ಮಾಡಿದ್ರು, ಅಕ್ಕಿ ಬೆಳೆಯೋದೇ ಆ ಒಂದು ರಾಜ್ಯಗಳು ಯಾವುದು ಪಂಜಾಬು ಜಾರ್ಖಂಡ ಇವೆಲ್ಲ ಇದಾವಲ್ಲ, ಪೂರ್ತಿ ಬಿಹಾರ ಉತ್ತರ ಪ್ರದೇಶ ಅಲ್ಲೆಲ್ಲ ನದಿಗಳು ಚೆನ್ನಾಗಿ ಕೊಡ್ತವೆ. ಅವಾಗೆ ನಮ್ಮ ಸಾಯಿರಾಮ್ ಸರ್ ಹೇಳ್ತಾ ಇದ್ರು, ಈ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಮಳೆ ಇಲ್ಲ, ಬೇರೆ ಕಡೆ ಮಳೆ ಬಿದ್ದಿದೆಯಲ್ಲ, ಬೇರೆ ಕಡೆ ಮಳೆಗಳು ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಡ್ಯಾಮ್ ತುಂಬ ನೀರು ಇಲ್ಲ ಅಂತೇಳಿ ಡ್ಯಾಮಲ್ಲಿ ಎಲ್ಲಿ ಉಳೆತ್ತಿದ್ದಾರೆ, ಯಾವ್ದ್ರಲ್ಲಿ ಉಳೆತ್ತಿದ್ದಾರೆ? ಸರ್ಕಾರಕ್ಕೆ ಎಲ್ಲಿ ಮುಂಜಾಗ್ರತೆ ಇದೆ? ದೇಶಕ್ಕೆ ಆಹಾರ ಕೊರತೆ ಬರ್ತದೆ ಅಂತ ಹೇಳಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರದ್ದು ವೈಫಲ್ಯ. ಮಾತಾಡಿ ಸರ್, ಯಾವ ಅಲ್ಲ, ಶಿ ಇಸ್ ವೆರಿ ಪ್ರಾಕ್ಟಿಕಲ್ ಬಿಕಾಸ್ ಶಿ ಇಸ್ ಗೃಹಿಣಿ ಅಲ್ಲ. ಅವ್ರಿಗಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಆಗೋ ಜಂಜಾಟಗಳು ಗೊತ್ತು. ಆಗ್ಲೇ ಒಂದು ಪಾಯಿಂಟ್ ಹೇಳಿದ್ರು ಗೌಡ್ರೆ ಸರ್, ಬಡತನ ರೇಖೆಯಲ್ಲಿ ಇರೋರಿಗೆ BPL ಆ ಕಾರ್ಡು ಈ ಕಾರ್ಡು ಇರುತ್ತೆ, ಅವ್ರ ಹೆಂಗೋ ಜೀವನ ಆಗುತ್ತೆ. ಅಪ್ಪರ್ ಕ್ಲಾಸ್ ಅವ್ರು ಎಷ್ಟಾರು ತಗೊಂತಾರೆ, ಮಿಡ್ಲ್ ಕ್ಲಾಸ್ ಅವ್ರ ಕತೆ ಏನು ಅಂತ. ಮೇಡಮ್ ಮಿಡ್ಲ್ ಕ್ಲಾಸ್ ಅವ್ರು ಈಗಾಗಲೇ ಅವರು ಎಲ್ಲ BPL ಕಾರ್ಡ್ ಮಾಡಿಸ್ಕೊಂಡೇ ಇರ್ತಾರೆ, ಯಾರು ಇಲ್ಲ ಅಂತಲ್ಲ ಮಾಡಿಸ್ಕೊಂಡಿದ್ದಾರೆ. ನಾನೊಂದು ನಿಮಿಷ ಹೇಳ್ತೀನಿ ಕೇಳಿ ಒಂದ್ಸಲ. ನಾನೊಬ್ಬ ರೈತ ಮುಖಂಡ, ನನಗೂ ಗೊತ್ತಿದೆ ಎಲ್ಲ ಫುಡ್ ಆಫೀಸ್ಗಳಲ್ಲಿ ಯಾರ್ಯಾರು ಹೆಂಗೆ ತಗೊಂತಾರೆ ಅಂತಿದೆ. ಆಲ್ಮೋಸ್ಟ್ ಆಲು ಮಿಡ್ಲ್ ಕ್ಲಾಸ್ ಕಾರ್ಡ್ಗಳನ್ನ ಕಿತ್ತಾಕಿದ್ದಾರೆ, ಅದು ನನಗೂ ಗೊತ್ತಿದೆ. ಈಗ ನನ್ನ ಇಡೀ ನನ್ನ ಲೈಫಲ್ಲಿ ನಾನು ಯಾವತ್ತೂ BPL ಕಾರ್ಡ್ ಹೋಗಿಲ್ಲ. ನಾನು APL ಇದ್ದೀನಿ. ಮಿಡ್ಲ್ ಕ್ಲಾಸ್ ಧ್ವನಿ ಎತ್ತ ಅವಶ್ಯಕತೆನೇ ಇರಲಿಲ್ವಲ್ಲ. ಧ್ವನಿ ಎತ್ತ ಅವಶ್ಯಕತೆ ಅಂದ್ರೆ ಮೇಡಮ್ 60 ರೂಪಾಯಿ 70 ರೂಪಾಯಿ 80 ರೂಪಾಯಿ ಅಕ್ಕಿ KG ಆಗಿದೆ. ಸೊಸೈಟಿ ಅಕ್ಕಿ ತಿನ್ನಲ್ಲ, ಸೊಸೈಟಿ ಅಕ್ಕಿ ಅಲ್ಲಲ್ಲ ಸಿಗಲ್ಲ ಅಂದ್ರೆ ಅಕ್ಕಿನೇ ಬರ್ತಾ ಇಲ್ಲ ಮೇಡಮ್. ರಾಜ್ಯಕ್ಕೆ ಅಕ್ಕಿ ಕೊಟ್ರೆ ಇನ್ನೊಂದು 1 ಕೋಟಿ ಜಾಸ್ತಿ ಬರ್ತಾ ಇಲ್ಲ. ಅಕ್ಕಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಅಕ್ಕಿ ಕೊಡ್ಲಿ, ಯಾಕೆ ಎಲ್ಲರಿಗೂ ಕೊಡ್ತಾರೆ ಕೊಡಲ್ವಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವಲ್ಲ. ನಾವು ಇನ್ನೂ ನೋಡ್ರಿ 1.5 ಕೋಟಿ BPL ಕಾರ್ಡ್, ಇನ್ನೂ 1 ಕೋಟಿ BPL ಕಾರ್ಡ್ ಮಾಡಿಸ್ತೀವಿ, ಕೊಡ್ಲಿ ರಾಜ್ಯದ ಕೇಂದ್ರದ ಅಕ್ಕಿಯ. ಮತ್ತೆ ಕೇಂದ್ರ ಸರ್ಕಾರ ಕೊಡ್ತೀವಿ ಅಕ್ಕಿ ಅಂತ ಕೊಟ್ರೆ ನಾವು ಇನ್ನೂ 1 ಕೋಟಿ ಜಾಸ್ತಿ ಕೊಡ್ತೀವಿ BPL ಕಾರ್ಡ್, ಅವ್ರಿಗೂ ಸಿಗುತ್ತೆ. ತಿನ್ನೋ ಊಟಕ್ಕೆ ರಾಜಕೀಯ ಮಾಡಬಾರ್ದು. ಇಲ್ಲ ರಾಜಕೀಯ ಅಲ್ಲ ಮೇಡಮ್, ಬಡವರಿಗೆ 29 ರೂಪಾಯಿ ಅಕ್ಕಿ ನೋಡಿ ಮೇಡಮ್, ಇಲ್ಲಿ ಸರ್ಕಾರಗಳು ಏನ್ ಮಾಡುದು, ದೊಡ್ಡ ರೈತರು ಸಣ್ಣ ರೈತರು ಅಂತ ಯಾವಾಗ ಹಿಂಗಿಡಿಸಿದ್ರು, ದೊಡ್ಡ ರೈತರು ಬೆಳೆ ಬೆಳೆಯೋದು ಬೇಡ ಅಂತ ಹೇಳಿ ಆರಾಮಾಗಿ ಬಿಟ್ಬಿಟ್ಟು ಅವ್ರ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂಡು ತಿನ್ಕೊಂಡು ಆರಾಮಾಗವ್ರೆ. ಇದು ಪಂಜಾಬ್ ಹರಿಯಾಣ ಎಲ್ಲ ಸಾಯಿರಾಮ್ ಸರ್ ಹತ್ರ ತಗೊಂತೀನಿ ಸರ್. ನೀವು ಆಗ್ಲಿಂದ ಒಂದು ಪಾಯಿಂಟ್ ಹೇಳಿದ್ರಿ ಸಾಯಿರಾಮ್ ಸರ್, ದಾಸ್ತಾನ್ ಇದೆ, ದಾಸ್ತಾನಿಗೆ ಏನು ತೊಂದರೆ ಇಲ್ಲ ಅಂತ. ನಾನು ಕರ್ನಾಟಕದ ವಿಷಯ ಮಾತಾಡ್ತೀನಿ. ದಾಸ್ತಾನು ಚೆನ್ನಾಗೇ ಇತ್ತು ಅನ್ನೋದೇ ಆಗಿದ್ರೆ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದ ಸಂದರ್ಭದಲ್ಲಿ ಕೇಂದ್ರದತ್ತ ಗೋಗರಿಯೋ ಪರಿಸ್ಥಿತಿ ಯಾಕೆ ಬರ್ತಿತ್ತು ಹಂಗಾದ್ರೆ? ಮೇಡಮ್ ಆಗ ನಮ್ಮಲ್ಲಿ ದಾಸ್ತಾನ್ ಇತ್ತು ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದವರೇ ನಮ್ಗೆ ಅಕ್ಕಿ ಕೊಡ್ಬೇಕಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದವರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿರ್ತಾರೆ. ಅದು 5 kg, ಇವ್ರೇನು 10 kg ಕೊಡ್ತೀನಿ ಅಂತ ಹೇಳಿದ್ರು, ಇವ್ರು 5 kg ಆಗಷ್ಟು ಮಾತ್ರ ಸ್ಟಾಕ್ ಮಾಡ್ಕೊಂಡಿದ್ರು. ಅದು ಕೇಂದ್ರ ಸರ್ಕಾರದಿಂದ ನಮ್ಗೆ ಪ್ರತಿ ತಿಂಗಳು ಒಂದು ಕೋಟಾ ಅಂತ ಮಾಡಿರ್ತಾರೆ, ಆ ಕೋಟಾ ಬರ್ತಾನೆ ಇರ್ಬೇಕಿತ್ತು. ಯಾವಾಗ ಕೇಂದ್ರ ಸರ್ಕಾರದಿಂದ ಕೋಟಾ ಬರೋದನ್ನ ಸ್ಟಾಪ್ ಮಾಡಿದ್ರು, ಈಗ ರಾಜ್ಯ ಸರ್ಕಾರದವರಿಗೆ ಅಭಾವ ಸೃಷ್ಟಿ ಆಯ್ತು. 1 ತಿಂಗಳಿಗಾಗಷ್ಟು ಸ್ಟಾಕ್ ಇತ್ತು, 2 ತಿಂಗಳಿಗಾಗಷ್ಟು ಸ್ಟಾಕ್ ಇತ್ತು. ಕೇಂದ್ರ ಸರ್ಕಾರದವರು 2 ವರ್ಷಕ್ಕಾಗಷ್ಟು ಸ್ಟಾಕ್ ಇಟ್ಕೊಂಡಿರ್ತಾರೆ, ರಾಜ್ಯ ಸರ್ಕಾರದವರು 2-3 ತಿಂಗಳಿಗಾಗಷ್ಟು ಸ್ಟಾಕ್ ನ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ರಾಜ್ಯದಲ್ಲಿ ಅಂತ ಯುದ್ಧ ಅಂತ ಪರಿಸ್ಥಿತಿಗಳು ಬರೋದಿಲ್ಲ. ಯಾವಾಗ್ಲೂ ನಮ್ಗೆ ಬ್ಯಾಕಿಂಗು ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರ್ತಾರೆ. 3 ತಿಂಗಳಿಗಾಗಷ್ಟು ಸ್ಟಾಕ್ ಇಟ್ಕೊಂಡಿರ್ತಾರೆ. ಆ 3 ತಿಂಗಳಿಗಾಗಷ್ಟು ಇವ್ರೇನು ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ಬೇಕಾಗಿತ್ತು ಕೊಟ್ಕೊಂಡ್ ಬಂದ್ರು. ಹಾಗಾಗಿ ಅದು ಖಾಲಿ ಆಗ್ತಾ ಬಂತು. ಅದು ಖಾಲಿ ಆದ್ಮೇಲೆ ಅವ್ರು ಕೇಂದ್ರ ಸರ್ಕಾರದವ್ರ ಹತ್ರ ಬೇಡಿಕೆ. ಸರಿಗ ಮಿನಿಮಮ್ 60-70 ರೂಪಾಯಿ ಅಕ್ಕಿ ರೇಟು, ಒಳ್ಳೆ ಅಕ್ಕಿ ತಗೋಬೇಕು ಅಂತ ಹೇಳಿದ್ರೆ, ರಾಜ್ಯದ ದೇಶದ ಜನರ ಹಿತದೃಷ್ಟಿ ಅಂತ ಹೇಳಿದ್ರೆ ಒಂದು 5 ರೂಪಾಯಿ ಕಮ್ಮಿ ಮಾಡಿದ್ರೆ ಸೈಂಟಿಫಿಕಲಿ ಎಕನಾಮಿಕಲಿ ಹೌದಪ್ಪ ಏನೋ ಕಮ್ಮಿ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಏಕೈಕಿ 29 ರೂಪಾಯಿ ಅಂದ್ರೆ ಸರ್ 30 ರೂಪಾಯಿ ಲಾಸ್ ಕೇಂದ್ರಕ್ಕೆ. ಇದು ಎಕನಾಮಿಕಲಿ ಪ್ರಾಬ್ಲಮ್ ಆಗಲ್ವಾ? ಫಿನಾನ್ಷಿಯಲಿ ಖಂಡಿತ ಆಗುತ್ತೆ. ಟ್ಯಾಕ್ಸ್ ಹೆಂಗು ತಗೊಂತಾರ, ಕರೆಕ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ನೆಲ್ಲ ಕಟ್ತೀವಲ್ವ, ನಮ್ಮ ಮೇಲೆ ಬೀಳುತ್ತೆ. ರೈಟ್, ವೆರಿ ನೈಸ್. ಸಾಯಿರಾಮ್ ಸರ್ ಪ್ಲೀಸ್ ಕಂಟಿನ್ಯೂ. ಮೇಡಮ್ ಏನೋ ಸರಿ ಹೇಳಿ ಕೇಳಿಸ್ಲಿಲ್ಲ. ಈಗ ನೋಡಿ,
60-70 ರೂಪಾಯಿ ಮಿನಿಮಮ್ ಇವಾಗ ಅಕ್ಕಿಗೆ ಬೆಲೆ ಕೊಡಲೇಬೇಕು. ಇಂಥ ಸಂದರ್ಭದಲ್ಲಿ ಸೈಂಟಿಫಿಕಲಿ ಒಂದು ಬೆಲೆ ಕಡಿಮೆ ಮಾಡ್ತಾರೆ ಅನ್ನೋದಾದರೆ 5 ರೂಪಾಯೋ 6 ರೂಪಾಯೋ ಕಮ್ಮಿ ಮಾಡಿದ್ರೆ ಎಸ್ ಅಪ್ಪ ಏನೋ ಎಲೆಕ್ಷನೋ ಮತ್ತೊಂದು ಬೆಲೆ ಕಡಿಮೆ ಮಾಡಬೇಕು ಅನ್ನೋ ಇಚ್ಛೆ ಇದೆ, ಹಂಗೆ ಕಡಿಮೆ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೋಬೋದು. ಏಕಾಏಕಿ 29 ರೂಪಾಯಿ ಅಂದರೆ 30 ರೂಪಾಯಿ ಪರ್ kg ಕೇಂದ್ರಕ್ಕೆ ಲಾಸ್ ಆಗುತ್ತೆ ಅನ್ನೋದೇ ಆದರೆ ಇದನ್ನು ನಾವು ಏನು ಅಂತ ಪರಿಗಣಿಸಬೇಕು? ಎಕನಾಮಿಕಲಿ ಪ್ರಾಬ್ಲಮ್ ಆಗಲ್ವಾ? ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಬಹುದೊಡ್ಡ ಹೊಡೆತ ಅಲ್ವಾ ಇದು? ಹೌದು ಮೇಡಮ್, ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಆದ್ರೆ ಅವರು ಈ ಒಂದ್ 2-3 ತಿಂಗಳಿಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಪುನಃ ನಾನ್ ಹೇಳೋದು 29 ರೂಪಾಯಿ ಕೊಡೋದಾದ್ರೆ 1 ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡ್ಲಿ ಕೇಂದ್ರ ಸರ್ಕಾರದವರು, ಅವಾಗ ಗೊತ್ತಾಗುತ್ತೆ 29 ರೂಪಾಯಿಗೆ ವರ್ಷ ಪೂರ್ತಿ ಕೊಡ್ತೀನಿ ಅಂತ ಹೇಳಿ. ಇದು 1 ತಿಂಗಳಿಗೋ 2 ತಿಂಗಳಿಗೋ ಎಲೆಕ್ಷನ್ ಆಗೋ ತನಕ ಕೊಡ್ತೀನಿ ಅಂತಂದ್ರೆ ಇದು ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಹೇಳಿದಾರ ಸರ್ ಇದು ಟಿಲ್ ಎಲೆಕ್ಷನ್ ಅಂತ ಏನಾದ್ರು ಹೇಳಿದಾರಾ? ಇಲ್ಲ ಆತರ ಹೇಳಿಲ್ಲ ಮೇಡಮ್, ಯಾರು ಎಲ್ಲ guess ಮಾಡೋದು. ರೂಪಾಯಿಗೆ. ಯಾಕೆಂದ್ರೆ ಇವತ್ತು ಗ್ಯಾರಂಟಿನೂ ಹಂಗಾದ್ರೆ ಹಂಗೇನೆ. 29 rupees ರೈಸ್ ಅಂತ ಏನ್ ಬರ್ತಾ ಇದೆ Right, sir. ಇಲ್ಲಿ ಏನಾಗುತ್ತೆ ಯಾವ ಅಂದ್ರೆ- ಕ್ವಾಲಿಟಿ ಆಫ್ ರೈಸ್? ಇವಾಗ ಬುಲೆಟ್ ರೈಸು 29 ಏನಾ, ಸೋನಾ ಮಸೂರಿ 29 ಎಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ಮೇಡಮ್, ಇಲ್ಲಿ ಏನಾಗಿದೆ ಪಾಯಿಂಟ್ ಅಂದ್ರೆ ನೋಡಿ, ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು GST ಟ್ಯಾಕ್ಸ್ ಕಟ್ಟಂತ ರಾಜ್ಯ ಅಂದ್ರೆ ಕರ್ನಾಟಕ. ಎರಡನೇ ರಾಜ್ಯ. ಈ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೆಲವು ಮೀಡಿಯಾ ನೋಡ್ತೀನಿ, ಈಗ ಮೈಸೂರು ಟು ಬೆಂಗಳೂರು ಚತಪಥ ರಸ್ತೆ ದಶಪಥ ರಸ್ತೆ ಅಂತ ಹೇಳಿದ್ರು. 8,500 ಕೋಟಿ ಕೊಟ್ಟಿದ್ದೀನಿ ಅಂದ್ರು. ಅಲ್ಲಿ ಪ್ರತಾಪ್ ಸಿಂಹನು ಬಾಯ್ ಪಡ್ಕೊಂಡ, ಮೋದಿಯವರು ಬಂದ್ರು, ಪೂಜೆ ಮಾಡಿದ್ರು. ನಾವು ಒಂದು ಕಾರ್ ತಗೊಬೇಕಾದಾಗ 30 ಲಕ್ಷ ಕೊಟ್ಟು ನಾವು ಕಾರ್ ತಗೊಂತೀವಿ. ಕಾರ್ ತಗೊಂಡಾಗ ರೋಡ್ ಟ್ಯಾಕ್ಸ್ ಅಂತೇಳಿ 4 ಲಕ್ಷ 5 ಲಕ್ಷ ಹಾಕಿ ಅವತ್ತು ಅಲ್ಲೇ ವಸೂಲಿ ಮಾಡ್ತಾರೆ. ನಾವು ಬೆಳಗ್ಗೆ ಕಾರ್ ಎತ್ಕೊಂಡು ರೋಡ್ಗೆ ಹೋಗೋಷ್ಟೊತ್ತಿಗೆ ಟೋಲ್ ಟ್ಯಾಕ್ಸ್ ಶುರುವಾಯಿತು, ಜೋಬಲ್ಲಿ ದುಡ್ಡು. ಅಂದ್ರೆ ಏನು ಅಂದ್ರೆ ಮಿಡ್ಲ್ ಫ್ಯಾಮಿಲಿ ಇರ್ಬೋದು, ಶ್ರೀಮಂತ ನಡೀತದೆ, ಅವ್ರಿಗೆ ಬೇರೆ ಕಡೆಯಿಂದ ಬರ್ತಾ ಇರ್ತದೆ, ವರಮಾನ ನಡೀತದೆ. ನಮ್ಮಂತ ನೋಡ್ಕೊ ಬೆಳಗ್ಗೆ ಎದ್ದು ಜೋಬಲ್ಲಿ ಪ್ಯಾಕೆಟ್ ಮನಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಅಣ್ಣಾರು ಒಂದು ಹೇಳಿದ್ರು, GST ತೆರಿಗೆ ಹಣ ನಾವೇ ಕರ್ನಾಟಕ ಜಾಸ್ತಿ ಕಟ್ಟಿದ್ರು, IT-BT ಕಂಪ್ನಿ ಮತ್ತೊಂದು ಟ್ಯಾಕ್ಸ್ ಎಲ್ಲ. ಇವತ್ತು 2014ರಲ್ಲಿ 55 ಲಕ್ಷ ಕೋಟಿ ಇತ್ತು ನಮ್ಮ ಭಾರತದ ಸಾಲ. ಇವತ್ತು 2014 ಆದ್ಮೇಲೆ 2024 10 ವರ್ಷಕ್ಕೆ 155 ಲಕ್ಷ ಕೋಟಿ ಸಾಲ ಇದೆ. 29 ರೂಪಾಯಿ ಅಕ್ಕಿ KG ಕೊಟ್ರೆ ಇನ್ನೂ ಎಷ್ಟು ಲಕ್ಷ ಕೋಟಿ ಸಾಲ ಆಗುತ್ತೆ? ಒಬ್ಬ ಮನುಷ್ಯನ ಮೇಲೆ ಎಷ್ಟು ನಮ್ಮ ತೆರಿಗೆ ಹಣ ನಮ್ಗೆ ಸಾಲ ಬೀಳುತ್ತೆ. ಭಾಗ್ಯ ನೋಡಿ, ಹೇಳ್ತೀನಿ ಒಂದ್ ನಿಮಿಷ. ಅದು ನಮ್ಮ ಸರ್ಕಾರದ, ರಾಜ್ಯ ಸರ್ಕಾರದ ಒಂದು ಹೊಣೆ ಜವಾಬ್ದಾರಿ ಆಗಿರುತ್ತೆ. ಅದನ್ನ ನಮ್ಮ ಪರಿಶೀಲನೆ ಮಾಡಿ ತಂತ್ರಜ್ಞಾನ ಇಷ್ಟು ಕೊಡ್ಬೋದು ಅಂತೇಳಿ ಒಂದು ಸರ್ಕಲೈಸ್ ಮಾಡ್ಕೋಬಹುದು. ಒಂದು ಉದಾಹರಣೆ, ಇವತ್ತು ನಮ್ಮ ಅಣ್ಣವ್ರು ಹೇಳಿದ್ರು ತೆರಿಗೆ ಹಣ ಎಷ್ಟು ಹೋಗುತ್ತೆ ನಮ್ಮ ಕರ್ನಾಟಕಕ್ಕೆ, ಎಷ್ಟು ಕಮ್ಮಿ ಕೊಟ್ಟಿದ್ದಾರೆ. ಅದನ್ನೇ 29 ಗ್ಯಾರಂಟಿಯಿಂದ ಇಂಬ್ಯಾಲೆನ್ಸ್ ಆಗಿದೆ ಆಲ್ರೆಡಿ. ಗ್ಯಾರಂಟಿ ಆರ್ಥಿಕ ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಯಾವ ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಮಾತಾಡ್ತೀನಿ. ಇವತ್ತು ಏನಾಗಿದೆ ಅಂದ್ರೆ ಬರೀ ಭತ್ತ ಇದ್ದಿದ್ದು 1,700-1,600 ರೂಪಾಯಿ ಕ್ವಿಂಟಲ್ ಇದ್ದಿದ್ದು ಹೋದ ವರ್ಷ. ಈ ವರ್ಷ ಏನ್ ಮಾಡಿದ್ರು 1,700-1,800 ಯಾಕೆ ಬೆಳೆಯೋದು ನಾವು ಅಂತ ಹೇಳ್ಬಿಡಿದ್ರು. ಆರಾಮಾಗಿ ಬೆಳೆಗಳು ಬಿಟ್ರು. 1 ಲಕ್ಷ ಚಿಲ್ಲರೆ, ದಶಲಕ್ಷ ಚಿಲ್ಲರೆ ಎಕರೆ ಬೆಳೆ ಬೆಳೆದಿಲ್ಲ. ದಾವಣಗೆರೆ, ಹರಿಹರ, ಈ ರಾಯಚೂರು, ಸಿಂಧನೂರು ಈ ಕಡೆ ನಮ್ಗೆ ಯಾಕಂದ್ರೆ ಮಾಹಿತಿ ಗೊತ್ತಾಗ್ತಾ ಇರ್ತದೆ. ಸರ್, ನಂಗೆ ಹಂಗಾದ್ರೆ ಇನ್ನೊಂದು ಕ್ಲಾರಿಟಿ ಕೊಡಿ. ಈ ಸತಿ ಬರಗಾಲ ಇದೆ, ಈ ಸತಿ ಮಳೆ ಪ್ರಮಾಣ ಇಷ್ಟಿರ್ಬೋದು ಅನ್ನೋದು ಅಂದಾಜು ಖಂಡಿತವಾಗ್ಲೂ ಸರ್ಕಾರಕ್ಕಿರುತ್ತೆ. ಈಗ ಹವಾಮಾನ ಇಲಾಖೆಯಿಂದ ರೈತರಿಗೆ ಪ್ರತಿ ವರ್ಷ ಸರ್ಕಾರಗಳು ಸೂಚನೆ ಕೊಡ್ತವ, ಈ ಸತಿ ಈ ಭಾಗದಲ್ಲಿ ಈ ಬೆಳೆ ಬೆಳೀರಿ, ಈ ಸತಿ ಈ ಭಾಗದಲ್ಲಿ ಈ ಪ್ರಮಾಣದಲ್ಲಿ ಬೆಳೆ ಬೆಳೀರಿ ಅಂತ ಏನಾದ್ರು ಸೂಚನೆ ಕೊಡೋದಿಲ್ಲ. ಇಲ್ಲಿ ಏನಾಗ್ತದೆ ಗೊತ್ತಾ ಮೇಡಮ್, ಮುಂಗಾರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯೋದು ಉದ್ದು, ಹೆಸರು. ಇದು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಮುಂಗಾರು ಭಾಗದಲ್ಲಿ ಮುಂಗಾರು ಮಳೆ ಬರ್ತದಲ್ಲ, ಆ ಬಂದಾಗ ನಾವು ಬರಳಿ ಮಳೆ ಅಂತ ಹೆಸರು ಇಡ್ಲಿಕ್ಕೆ. ಆ ಮಳೆ ಬಿದ್ದಾಗ ಫಸ್ಟ್ ಮಳೆ ಬಿದ್ದುಬಿಟ್ರೆ ಅವ್ರಿಗೆ ಎರಡನೇ ಮಳೆ ಬೀಳೋಷ್ಟೊತ್ತು ಬಿತ್ತನೆ ರೆಡಿ ಮಾಡ್ಬಿಡ್ತಾರೆ. ಅಂದ್ರೆ ಅದು ಕರಿ ನೆಲ ಆಗಿರೋದ್ರಿಂದ, ಬ್ಲ್ಯಾಕ್ ಸಾಯಿಲ್ ಆಗಿರೋದ್ರಿಂದ ಅವ್ರು ಮಳೆ ಇಲ್ಲ ಅಂದ್ರೆ ಉಳುಮೆ ಮಾಡ್ತಾರೆ, ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹೆಸರು ಉದ್ದು ಬೆಳಿತಾರೆ. ಆ ಹೆಸರು ಉದ್ದು ಆಗ್ತಿದ್ದಂಗೆ ಹಿಂಗಾರು ಬೆಳೆ ಜೋಳ, ಗೋಧಿ, ಜೋಳ ಅಂತಂದ್ರೆ ಈ ದಪ್ಪ ಜೋಳನು ಮುಂಗಾರು ಬೆಳಿತಾರೆ. ಈ ಸಣ್ಣ ಜೋಳ ಬರುತ್ತಲ್ಲ ವೈಟು, ಆ ಜೋಳ ಎಲ್ಲ ಅವರು ಹಿಂಗಾರಲ್ಲಿ ಬೆಳಿತಾರೆ. ಈ ಸರಿ ಮುಂಗಾರು ಬೆಳೆನೂ ಇಲ್ಲ, ಹಿಂಗಾರು ಬೆಳೆನೂ ಇಲ್ಲ. ಸುಮ್ಮನೆ
ಇವರು ಅದೇನು ಹೇಳ್ತಾರೆ, ಜನಗಳ ತಲೆ ಮೇಲೆ ಹೂವು ಇಡಕ್ಕೆ ಫಸಲ್ ಭೀಮಾ ಅಂತಾರೆ. ರೈತರ ಕಟ್ಸ್ಕೊಂಡು ಹೋಗ ಬಹಳ ನಾಜೂಕಾಗಿ ಈ ಇನ್ಸೂರೆನ್ಸರು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಸಾರ್ ಕಟ್ಟಿ ಸರ್ ನಿಮ್ಗೆ 100% ಬರುತ್ತೆ ಸರ್ ಅಂತ ಹೇಳ್ತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲಿಕಬಲ್ ಅಂತ ಬಂದಾಗ ಗೊತ್ತಾಗುತ್ತೆ. ಆಮೇಲೆ ನಾವು ಬೆಳೆದು ಫಸಲ್ ಭೀಮಾ ನಾವು ಹೋಗಿ ದುಡ್ಡು ಕೊಡ್ರಪ್ಪ ನಮ್ಗೆ ಅಂತ ಹೇಳಿದಾಗ, ಇಲ್ಲ ರೀ ನಿಮ್ದು ಬೆಳೆ ಚೆನ್ನಾಗೈತೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೋ ಯಾವುದೋ ಒಂದು ಬೆಳೆ ಚೆನ್ನಾಗಿರ್ತದೆ ಅದನ್ನ ಮಾನದಂಡ ತಗೊಂತಾರೆ. ಇದೇ ತರ ಆಗಿ ನಮ್ಮ ಕೊಪ್ಪಳ ಜಿಲ್ಲೆ ರೈತರು 2 ಕೋಟಿ ಚಿಲ್ಲರೆ ಕೋರ್ಟ್ಗೆ ಹಾಕಿ ತಗೊಂಡ್ರು. ನಮ್ಮ ಕೊಪ್ಪಳ ಜಿಲ್ಲೆಯವರು, ನಮ್ಮ ರೈತ ಸಂಘದಲ್ಲಿರುವಂತ ಹುಡುಗರು. ನಾವು ನೋಡ್ತಾ ಇದೀವಿ ಎಷ್ಟು ಮೋಸ ಅಂದ್ರೆ ಫಸಲ್ ಭೀಮಾ ಅಷ್ಟು ಮೋಸ ಆಗ್ತದೆ. ಆಮೇಲೆ ಇಲ್ಲಿ ಆಗಿರೋದು ಇವತ್ತು ಏನು ಅಂತಂದ್ರೆ, ಮೇನ್ ಎಫೆಕ್ಟ್ ಆಗಿರೋದು ಡೆಲ್ಲಿಯಲ್ಲಿ ಯಾವತ್ತು ರೈತರನ್ನ ರೋಡಲ್ಲಿ ಕುಂಡ್ರಿಸಿ ಸ್ಟ್ರೈಕ್ ಮಾಡಿಸಿ ಮಳೆ ಹೊಡೆದು ಟ್ಯಾಕ್ಟ್ರಿ ಬರ್ದಂಗೆ ಮಾಡಿ ಅವ್ರಿಗೆಲ್ಲ ಯಾವತ್ತು ತೊಂದರೆ ಕೊಟ್ಟರು, ಆ ಕಡೆ ಪಂಜಾಬ್ ಹರಿಯಾಣ ಆ ಕಡೆ ಎಲ್ಲ ಏನು ಮಾಡಿದ್ದಾರೆ ಅಂದ್ರೆ, ನಾವು ನೋಡೋಣ ಅಂತೇಳಿ ಯಾರು ಭತ್ತ ಬೆಳೀತಲ್ಲ, ಕಮ್ಮಿ ಬೆಳೀತಾರೆ, ಕಮ್ಮಿ ಮಾರಾಟ ಮಾಡ್ತಾವ್ರೆ. ಎಷ್ಟು ಬೇಕಷ್ಟೇ. ಗೊಬ್ಬರ ರೇಟು ಜಾಸ್ತಿ ಆಯ್ತು. ಅದೇ ಎಫೆಕ್ಟ್. ಒಂದು ವರ್ಷದಿಂದ ಅಕ್ಕಿ ಬೆಲೆ ಜಾಸ್ತಿ ಆಗಕ್ಕೆ ಕಾರಣನೇ ಮೇನ್ ಇದು. ಗೊತ್ತಾಯ್ತು, ಸೂಪರ್. ನೀವಾಗ್ಲೇ ಹೇಳಿದ್ರಿ 29 ರೂಪಾಯಿಗೆ ಅಕ್ಕಿ ಸಿಗುತ್ತೆ ಅಂದ್ರೆ ಕ್ವಾಲಿಟಿ ಮೇಲೆ ಸಹಜ ಅದು. ಹೌದು. ಇವಾಗ ಯಾವ್ದೋ ಐ ಡೋಂಟ್ ನೋ ದ ಕರೆಕ್ಟ್ ಪ್ರೈಸ್, ಒಂದು ಎಕ್ಸ್ ಅಮೌಂಟ್ ಇಟ್ಕೊಳ್ಳೋಣ, ಸೊಸೈಟಿ ಅಕ್ಕಿ ಅವ್ರಿಗೆ ಫ್ರೀ ಸಿಗ್ತಾ ಒಂದು 30 ಸಮಥಿಂಗ್ ಇಟ್ ಶುಡ್ ಬಿ, ಅದನ್ನೇ ಅಕ್ಕಿನ 29 ಅಂದ್ರೆ, ಸೊ ಐ ಡೋಂಟ್ ಥಿಂಕ್ ಸೊ ಇವ್ರ ಲಾಜಿಸ್ಟಿಕ್ಸ್ ಆರ್ ಇಲ್ಲ ಲಾಜಿಸ್ಟಿಕ್ಸ್ಗೆ. ಅದ್ರ ಜೊತೆಗೆ ಇವಾಗ ಒಂದು ಟೊಮೆಟೊ, ಈರುಳ್ಳಿ ಅದು ತಗೊಳ್ಳಿ, ಎವ್ರಿ ಸ್ಟೇಟ್ಗೆ ಏನಕ್ಕೆ ಪಕ್ಕದ ಏರಿಯಲ್ಲಿ ಏನಿದೆಯೋ ರೇಟು ನಮ್ಮ ಏರಿಯಲ್ಲಿ ಇರಲ್ಲ. ಆ ತರ ಫಿಕ್ಸ್ ಇಲ್ಲದೆ ಇದ್ದಾಗ ವೈ ಡೋಂಟ್ ಫಿಕ್ಸ್ ಇಟ್, ಎಲ್ಲದಕ್ಕೂ ಒಂದೇ ಮಾಡಿ. ಅವಾಗ ಅದೇ ಅನಿಸ್ತು, ನೀವಾಗ್ಲೇ ನಾವು ಬ್ರ್ಯಾಂಡ್ಗಳ ಬಗ್ಗೆ ಮಾತಾಡಿದ್ವಿ, ಆ ಜ್ಯೂಸು ಈ ಜ್ಯೂಸು ಈ ಕಂಪನಿಗಳಿಗೆ MRP, ಹಂಗೆ ಎಳ್ನೀರ್ ಮೇಲೆ, ಅಕ್ಕಿ ಮೇಲೆ, ಧಾನ್ಯಗಳ ಮೇಲೆ MRP. ಇವಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಿನ್ನೋ ಊಟಕ್ಕೆ ಪೊಲಿಟಿಸೈಸ್ ಮಾಡೋ ಬದಲು ವೈ ಡೋಂಟ್ ದೇ ಕಮ್ ಟು ಎ ಕಾಮನ್. ಇವಾಗ ಸ್ಕೂಲ್ಗಳದ್ದು ಫೀಸ್ಗಳು ಎಲ್ಲದಕ್ಕೂ ಇದು ಮಾಡ್ತಾರೆ. ಲೆಟ್ ದೆಮ್ ನಾಟ್ ಪೊಲಿಟಿಸೈಸ್, ಎಲ್ಲಾನು ಒಂದೇ ಅಮೌಂಟ್. ಇಲ್ಲ ಅಂದ್ರೆ ಈ ಏನೇನು ಅವ್ರಿಗೆ ಏನೇನು ಪನಿಷ್ಮೆಂಟ್ಸು ಏನೇನು ಪ್ರೋಸೆಸ್ ಇದೆಯೋ ಅದು ಮಾಡ್ಲಿ. ಇದು ಎಲ್ಲ ನೋಡ್ತಾ ಇದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಹೊಡ್ತಾ. ಇವಾಗ ಅವ್ರೇನು ಹೇಳಿದ್ರು, ಫ್ರೀ ಬೀಸ್ದೇನು ಅಫೆಕ್ಟ್ ಆಗಲ್ಲ, ಅದು ಬರೀ ನಮ್ಮ ರಾಜ್ಯಕ್ಕೆ ಹಾಗೆ ಏನೋ ಸರ್ವೆ ಮಾಡಿ. ಏನ್ ಸರ್ವೆ ಸರ್, ಒಂದು ಕರೆಂಟ್ದು ಒಂದು ಸ್ಲ್ಯಾಬೇ ತೆಗೆದ್ಬಿಟ್ರು, ಅದು ಮಿಡಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ಬಂತು, ಬೇರೆ ಅವ್ರಿಗೆ ಫ್ರೀ ಬಂತು. ಈಗ ನೋಡಿ, ಮಿಡಲ್ ಕ್ಲಾಸ್ 1200 ಕಟ್ತಿದ್ದವ್ರು 2500 ಕಟ್ತಾ ಇದ್ದಾರೆ. ಯಾಕೆ ರೈತರಿಗೆ ಜಾಸ್ತಿ ಬರಲ್ವಾ, ಅವ್ರಿಗೂ ಎಫೆಕ್ಟ್ ಆಗುತ್ತೆ ತಾನೆ ಪವರ್ದು. ಸೊ ಎಂತ ಫ್ರೀ ಇದು ಮೇಡಮ್? ನಮ್ಗೆ ನಾವು ಹೇಳ್ಕೊಳಲ್ಲ ಅಷ್ಟೇ, ನಾವೇನೋ ನಾವೀಗ ನಾನು ಹೇಳೋದು ಏನ್ ಗೊತ್ತಾ ಸರ್, ಪೊಲಿಟಿಸೈಸ್ ಮಾಡೋದಲ್ಲ ಸರ್. ಐ ಥಿಂಕ್ ಸೊ ದೇರ್ ಇಸ್ ಇನಫ್ ಸ್ಟಾಕ್. ಲೆಟ್ ಸ್ಟಾಪ್ ಬ್ಲೇಮಿಂಗ್ ಸೆಂಟ್ರಲ್ ಸ್ಟೇಟ್. ಇವಾಗ ಕೆಲವೊಂದಕ್ಕೆ ಮಾತ್ರ ಆ ಸ್ಟೇಟ್ನವರೇ ಅವರೇ ಇಂಪ್ಲಿಮೆಂಟ್ ಮಾಡಿಕೊಂಡು ಪವರ್ಸ್ನ ಕೈಯಲ್ಲಿ ತಗೊಂಡಾಗ ಯಾವುದೇ ಗೌರ್ಮೆಂಟ್ ಬರಲಿ ಅನ್ನ ನೀವು ಮಾಡಿ ಹಾಕಿದಾಗ, ಇದು ಬಿಜೆಪಿ ಅನ್ನ, ಇದು ಕಾಂಗ್ರೆಸ್ ಅನ್ನ, ಇದು ಹೈಪರ್ ರಿಚ್ ಅನ್ನ, ಇದು ರಾಯಲ್ ಫ್ಯಾಮಿಲಿ ಅನ್ನ, ನೀವು ಮಿಡಲ್ ಕ್ಲಾಸ್ ಅವ್ರು ತಿನ್ನಿ, ಯಾವ ಇದ್ರ ಮೇಲೂ ಬೆಳೆದಿಲ್ಲ ಆ ತರ ಹೆಸರು. ಸೊ ವೆನ್ ಇಟ್ ಇಸ್ ಅ ಕಾಮನ್ ಫಿಕ್ಸ್, ಅ ಕಾಮನ್ ಪ್ರೈಸ್. ವೆರಿ ನೈಸ್. ಸಾಯಿರಾಮ್ ಸರ್, ನೀವು ತಿಳಿಸ್ಕೊಡ್ಬೇಕು ಫೈನಲಿ ಸರ್, ಕ್ವಾಲಿಟಿ ಆಫ್ ರೈಸ್ ನ 29 ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಯಾವ ರೈಸು? 29 ರೂಪಾಯಿಗೆ ಅಕ್ಕಿ ಕೊಡ್ತಾರಲ್ಲ, ಅದನ್ನ ಗುಣಮಟ್ಟದ ಅಕ್ಕಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ, ನಿರೀಕ್ಷೆ ಮಾಡಬಹುದಾ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾದ್ರೂ ಅಪ್ಲಿಕಬಲ್ ಇದೆ? ಅಪ್ಲಿಕೇಬಲ್ ಏನಿಲ್ಲ ಮೇಡಮ್. ಆದ್ರೆ 29 ರೂಪಾಯಿ ಅಕ್ಕಿ ಒಳ್ಳೆ ಅಕ್ಕಿ ಕೊಡ್ಬಹುದು. ಯಾಕೆ ಅಂತಂದ್ರೆ ಸ್ಟಾಕ್ ಇಟ್ಕೊಳ್ಳೋದೆಲ್ಲ ಒಳ್ಳೆ ಅಕ್ಕಿನೇ ಸ್ಟಾಕ್ ಇಟ್ಕೊಳ್ತಿರ್ತಾರೆ. ರೇಷನ್ಗೆಲ್ಲ ರಿಲೀಸ್ ಮಾಡ್ಬೇಕು ಅಂತ ಇರುತ್ತಲ್ಲ, ಆ ತರ ಅಕ್ಕಿನೇ ಎಲ್ಲಾ ತರನು ಬರುತ್ತೆ. ಫೈನು ಬರುತ್ತೆ, ಮೀಡಿಯಂ ಬರುತ್ತೆ, ಎಲ್ಲಾ ತರನು ಬರುತ್ತೆ. ಬಟ್ ಈಗ ನಾವು ಇನ್ನು ಕಣ್ಣಲ್ಲಿ ನೋಡಿಲ್ಲ 29 ರೂಪಾಯಿ ಅಕ್ಕಿ ಯಾವ ತರ ಬಂದಿದೆ ಅಂತ ಹೇಳಿ. ರೈಟ್ ಸರ್, ವೆರಿ ನೈಸ್. ಇವಾಗ ಮನೆಗೊಂದು ವೋಟ್ ಹಾಕಲ್ಲ, ಪ್ರತಿ ಮನುಷ್ಯ ಅವ್ರವ್ರದ್ದು ಒಂದೊಂದು ಸಿಂಗಲ್ ಇಂಡಿವಿಜುವಲ್ ವೋಟ್ ಹಾಕಿದ್ರೆ ಒಂದು ಲೀಡರ್ ಗೆಲ್ಲೋದು. ಆತರ ಅಕ್ಕಿನೂ ಪ್ರತಿ ಮನುಷ್ಯನ್ಗೂ ಕೊಡ್ತೀರಾ, ಅಥವಾ ಮನೆಗೂ ಇಷ್ಟು, ಅಥವಾ BPL ಮಾತ್ರ ಇಷ್ಟು ಅಂತ? ಇಲ್ಲ, ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಕೆಜಿ 29 ರೂಪಾಯಿ. ಸರ್, ಒಂದ್ ನಿಮಿಷ, ಇದು ಕೇವಲ 1 ತಿಂಗಳು 2 ತಿಂಗಳ ಇಲ್ಲ ಕಂಟಿನ್ಯೂ ವರ್ಷಾನ್ಗಟ್ಲೆ ಇರುತ್ತಾ? ಈ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಹಂಗಿರುತ್ತೆ ಹಂಗೆ. ಅಲ್ಲ ಮೇಡಮ್, ಇದು 29 ರೂಪಾಯಿ ಅಕ್ಕಿ ಕೂಡ ಸಾಧ್ಯನೇ ಇಲ್ಲ.
ಅದು ಈಗ ಈ 5 ಭಾಗ್ಯಗಳು ಗ್ಯಾರಂಟಿಗಳು ಕೊಟ್ಟಿರೋದು ಕೂಡ ಎಷ್ಟು ವರ್ಷ ಕೊಡ್ತೀವಿ ಅಂತ ಅವರು ಏನ್ ಹೌದು. ಹೇಳಿಲ್ಲ. ಇವ್ರು 29 ಹೇಳಲ್ಲ. ರೂಪಾಯಿಗೆ ಕೇಂದ್ರ Because ಇದು ಸರ್ಕಾರದವ್ರು ರಾಜಕೀಯ. ಎಷ್ಟು ವರ್ಷ I think ಕೊಡ್ತೀವಿ so. ಅಂತ ಅವ್ರು ಹೇಳಿಲ್ಲ. Indirectly, we are bringing a wrong conclusion and wrong notation. ಸರಿ, ಈಗ 29 ರೂಪಾಯಿ ಅಕ್ಕಿ ಸ್ವಾಗತಿಸ್ತೀರಾ ಇಲ್ವಾ? ಇಲ್ಲ ಮೇಡಮ್, ನಾನು ಹೇಳ್ತೀನಿ ಕೇಳಿ. 29 ರೂಪಾಯಿಗೆ ಅಂದ್ರೆ ಅದು ಕಚಡ ಅಕ್ಕಿನೇ ಬರೋದು. ಚೆನ್ನಾಗಿರೋ ಅಕ್ಕಿ ಕೊಡಲ್ಲ. ಈ ಬುಲೆಟ್ ರೈಸ್, ಸೋನಾ ಮಸೂರಿ, ಸಿಗೋದು ಇಲ್ಲ. ರಾಜಮುಡಿ ಇವೆಲ್ಲ ಯಾವ ಕೊಡಲ್ಲ. ಅವ್ರು ಕೊಡೋದು ಮಾಮೂಲಿ ಮಧ್ಯಮ ವರ್ಗದ ಮಧ್ಯಮ ಅಕ್ಕಿನೇ 29 ರೂಪಾಯಿ ಕೊಡೋದು. ಅದು 50-55 ಇರುತ್ತೆ. ಅದನ್ನ ಅವ್ರೊಂದಷ್ಟು ಕಟ್ ಮಾಡಿ ನಮ್ಮ ತಲೆ ಮೇಲೆ ಇನ್ನೊಂದಷ್ಟು ಟ್ಯಾಕ್ಸ್ ಹಾಕಿ ತಗೊಂಡೋಗಿ ಅಂತ ಮುಂಡಾಯಿಸ್ತಾರೆ. ಅವ್ರಿಗೇನು ಇರೋದು ಇವತ್ತು ಅದಾನಿ ಅಂಬಾನಿ ದೊಡ್ಡ ಬಿಸ್ನೆಸ್ನವ್ರು ಲಕ್ಷಗಳು ಕೋಟಿ ಮನ್ನಾ ಮಾಡ್ತಾ ಇದ್ದಾರೆ. ರೈತನ ಸಾಲ ಮನ್ನಾ ಮಾಡಿಲ್ಲ. ಅವ್ರು ಯಾರೋ ಮೊನ್ನೆ ಹೇಳ್ತಾ ಇದ್ದಾರೆ ಸಕ್ಕರೆ ಮಿನಿಸ್ಟ್ರು, ಒಂದೇ ಒಂದು ನಿಮಿಷ, ರೈತರಿಗೆ ಬರಗಾಲ ಬರಲಿ ಅಂತ ಹೇಳಿ ದೇವ್ರು ಶಾಪ ಹಾಕೊಂಡು ರೈತ ಇರ್ತಾನೆ ಅಂತ ಹೇಳಿದ್ದೆ. ನಾನು ಕಾಮೆಂಟ್ ಮಾಡಿದ್ದೆ. ನೀನು ನಿಮ್ಮಪ್ಪ ನಿಮ್ಮ ಮಕ್ಕಳು ಎಲ್ಲ ಸೇರಿಬಿಟ್ಟು ದೇವ್ರು ವರ ಕೊಟ್ಬಿಟ್ಟು ಮಳೆ ಉಯಿಸ್ಬಿಡೋ ಮಾರಾಯ, ನೀನು ಯಾವ ಪುಕ್ಕಟ್ಟಿ ಕೊಡಬೇಡ, ನಮಗೆ ಪುಕ್ಕಟ್ಟಿ ಬೇಕಾಗಿಲ್ಲ ಅಂತಲೂ ಹೇಳಿದೆ ನಾವು. ಆ ಪರಿಸ್ಥಿತಿ ಇದೆ ಇವತ್ತಾಗಿರೋದು. ಆಹಾರ ಕೊರತೆ ಏನಂದರೆ ನಮ್ಮ ಈ ಉತ್ತರ ಭಾರತದಲ್ಲಿ ಏನಿದ್ದಾರೆ ರೈತರು, ನನ್ನ ಒಂದು ಸೋದರಿಯರು, ಅವರು ಮಾಡ್ತಾ ಇರೋಂಥ ಒಂದು ಅನಾಹುತ. ಯಾವಾಗ ಕೇಂದ್ರ ಸರ್ಕಾರ ರೈತರನ್ನ ಮಲಗಿಸ್ತು, ನಾವು ತೋರಿಸ್ತೀವಿ ಅಂತೇಳಿ ಹಠ ಸ್ಲೋ ಪಾಯ್ಸನ್ ತರ ಕೊಡ್ತಾವ್ರೆ. ಮೇಡಮ್, ಇವಾಗ ಅಸಂಘಟಿತ ಕಾರ್ಮಿಕರು ಅವರಿಗೆ 29 ರೂಪಾಯಿ ಅಕ್ಕಿ ಕೊಟ್ಟು ಸ್ವಾಗತ. ಇದು ರಾಜಕೀಯ ಕಿಮ್ಮಕ್ ಆಗಿರಬಾರ್ದು. ಮತ್ತು 29 ರೂಪಾಯಿ ನಮ್ಮ ಯಜಮಾನ್ ಹೇಳ್ದಂಗೆ, ರೈತರು ಹೇಳ್ದಂಗೆ ಇದು ಅಪ್ಸೀಲಿಗೆ ಮತ್ತೊಂದು ಸಿಗಲ್ಲ. ಇದೊಂದು ಕಣ್ಣು ಒರೆಸೋದು ಅನ್ನತಕ್ಕಂಥದ್ದು ನನ್ನ ಭಾವನೆಯಲ್ಲಿ ಹೇಳಕ್ ಇಷ್ಟ. ನಾನೇನು ಇಷ್ಟೇ ಹೇಳೋದು, ನಾವು ಮನೇಲಿ ಅಡುಗೆ ಮಾಡಿ ಬಡಿಸಿದಾಗ ಎಲ್ರಿಗೂ ಹೊಟ್ಟೆ ತುಂಬಲಿ, ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ಗುಣಮಟ್ಟದ ಅಕ್ಕಿ ಸಿಗ್ಲಿ, ಕರೆಕ್ಟಾಗಿ ಆ ಟೈಮ್ಗೆ ಸಿಗ್ಲಿ ಅಂತ ಹೊರತು ಯಾವ ರಾಜಕೀಯದ್ದು ಬೇಡ. ನೀವು ಹೇಳ್ದಂಗೆ ಯಾವ ಅಕ್ಕಿ ಮೇಲೂ ಯಾವ ಪಕ್ಷದ ಹೆಸರು ಬರೆದಿರಲ್ಲ. ಪೊಲಿಟಿಸೈಸ್ ಹಂಗರ್. ವೆರಿ ನೈಸ್. ಕಾರ್ಯಕ್ರಮದಲ್ಲಿ ರೈತರ ಹೆಸರು ಬರ್ದ್ಬಿಟ್ಟಿರ್ತಾನೆ, ಇಂಥವ್ರ ಮನೆಗೆ ಹೋಗಿ ಊಟ ಮಾಡ್ಬೇಕಂತ ಮೊದಲೇ ಬರ್ದ್ಬಿಡ್ತಾನೆ ಅಂತ ಅದು ಬರ್ತದೆ. ರೈಟ್, ವೆರಿ ನೈಸ್. ಬರಲ್ಲ ಯಾವುದು ರಾಜಕೀಯ. ಕಾರ್ಯಕ್ರಮದಲ್ಲಿ ಸಾಯಿರಾಮ್ ಪ್ರಸಾದ್ ಅವರು, ರಂಗಸ್ವಾಮಿ ಅವರು, ನಾರಾಯಣ್ ಅವರು, ಹಾಗೆಯೇ ಸುಮನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತು ನಾವು ಮಾತಾಡಿದಂತಹ ವಿಷಯ ಅಕ್ಕಿ. ಯಾಕಂತ ಹೇಳಿದ್ರೆ 29 ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಜನಸಾಮಾನ್ಯರ ನಿರೀಕ್ಷೆ ಈ ಸಂದರ್ಭದಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, ನೀವೇನೇ ಕೊಡಿ ಗುಣಮಟ್ಟದಲ್ಲಿ ಕೊಡಿ, ನೀವೇನೇ ಕೊಡಿ ರಾಜಕೀಯ ಇಲ್ಲದೆ ಕೊಡಿ, ನೀವೇನೇ ಕೊಡಿ ಕಾನ್ಸ್ಟೆಂಟಾಗಿ ಕೊಡಿ. ಲೋಕಸಭಾ ಚುನಾವಣೆ ನಿಮಿತ್ತ 2 ತಿಂಗಳು ಕೊಟ್ಟು ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಜನ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ನೀವೇನೇ ಕೊಟ್ಟರೂ ಕೂಡ ಅದು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.